ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದನಾದ್ಯಂತ ಮಾನಂದದಂ ತಂ. ಪ್ರಾಭಾಕರರ ಮತವನ್ನು ಅನುವಾದ ಮಾಡಿ ಆಚಾರ್ಯರು ಅದರಲ್ಲಿರುವ ದೋಷಗಳನ್ನು ತೋರಿಸ್ತಾ ಬರ್ತಿದ್ದಾರೆ. ವೇದಗಳಿಗೆ ಪ್ರಾಭಾಕರರು ಮಾಡುವಂತಹ ಅರ್ಥ ಅಷ್ಟೊಂದು ಸಮಂಜಸವಾಗಿದ್ದಲ್ಲ ಅಂತ ತಿಳಿಸಿಕೊಟ್ರು. 509ನೇ ಪುಟದಲ್ಲೇ ಪಾಠ ನಡೀತಾ ಇದೆ ಕಳೆದ ಒಂದು ವಾರದಿಂದ. ನಚ ಸಿದ್ಧೇ ಅರ್ಥೇ ತಾತ್ಪರ್ಯಾಭಾವಃ ವಕ್ತುಂ ಯುಕ್ತಃ ಅಸ್ತ್ಯತ್ರ ತವ ಪಿತಾ ರಾಜ ಇತ್ಯಾದಿಷು ಸಿದ್ಧಯೇವ ತಾತ್ಪರ್ಯ ದರ್ಶನಾತ್ ನಚ ತತ್ರ ಕಾರ್ಯೇ ತಾತ್ಪರ್ಯಂ ಕಲ್ಪಯಿತುಂ ಯುಕ್ತಂ ಸುಖಸಾಧನತ್ವ ವಿಜ್ಞಾನೇನೈವ ಪ್ರವೃತ್ತ್ಯುಪಪತ್ತೇಃ ವಾಕ್ಯಸ್ಯ ಸ್ವಾರ್ಥಮಾತ್ರ ಪರ್ಯವಸಾನಾತ್ ಅಧಿಕಕಲ್ಪನಾಯಾಮಶ್ರುತಕಲ್ಪನಾ ಪ್ರಸಕ್ತಿಃ ಯಜೇತ ಇತ್ಯಾದಿಷ್ವಪಿ ಯಜನಾದೇಃ ಸುಖಸಾಧನತಾ ಮಾತ್ರಂ ಪ್ರತೀಯತೆ ನ ಶಬ್ದಸ್ಯ ಪ್ರೇರಕತಾ ವಾಕ್ಯಮಾತ್ರಸ್ಯ ಪ್ರೇರಕತ್ವೇ ಸರ್ವೈಃ ವಿಹಿತಮನಿಷ್ಠಸಾಧನಮಪಿ ಕ್ರಿಯೇತ ವ್ಯುತ್ಪತ್ತಿರಪಿ ಸಿದ್ಧೇ ಸಾಂಗುಲಿ ನಿರ್ದೇಶಾದಿನ ಯುಜ್ಯತೆ. ಇಲ್ಲಿವರೆಗೆ ಪಾಠ ಆಗಿದೆ. ಈಗ ಪ್ರಾಭಾಕರರ ವಾದ ಏನಿತ್ತು? ಕೊನೆ ಪಕ್ಷ ವ್ಯುತ್ಪತ್ತಿ ಬರಲಿಕ್ಕೆ, ವ್ಯುತ್ಪತ್ತಿ ಅಂತನೋ ಶಬ್ದಕ್ಕೆ ನಿನ್ನೆ ಅರ್ಥ ಬರೆಸಿದ್ದೇನೆ. ಏನು ವ್ಯುತ್ಪತ್ತಿ ಅಂತನೋ ಶಬ್ದಕ್ಕೆ? ವಾಚ್ಯವಾಚಕ ಸಂಬಂಧ. ಆ ವಾಚ್ಯವಾಚಕ ಸಂಬಂಧವನ್ನೇ ವ್ಯುತ್ಪತ್ತಿ ಅಂತ ಕರೆಯುತ್ತಾರೆ. ಒಂದು ಶಬ್ದ ಒಂದು ವಸ್ತುವನ್ನು ಬೋಧಿಸುತ್ತದೆ ಅಂತ ತಿಳಿಸಬೇಕಾದರೆ ಈ ಶಬ್ದ ಈ ವಸ್ತುವನ್ನು ಹೇಳ್ತದ ಅಂತ ಆ ವಸ್ತುವಿಗೂ ಹಾಗೂ ಆ ಶಬ್ದಕ್ಕೂ ಇರುವ ಸಂಬಂಧ ಗೊತ್ತಿರಬೇಕು. ಸಂಬಂಧ ಗೊತ್ತಿಲ್ಲದೆ ಇದ್ದರೆ ಈ ಶಬ್ದದಿಂದ ಈ ವಸ್ತುವನ್ನು ಕರೆಯೋದು ಅಂತ ಸಾಧ್ಯವಾಗುವುದಿಲ್ಲ. ಅಂದಮೇಲೆ ಘಟ ಎಂಬ ಶಬ್ದದಿಂದ ಈ ಪದಾರ್ಥ ಕಂಬುಗ್ರೀವಾದಿಮತ್ ಪದಾರ್ಥ, ಶಾಸ್ತ್ರದಲ್ಲಿ ಅದನ್ನೇನು ಕರೀಬೇಕು? ಘಟ ಎಂಬುದು ವಾಚಕ, ವಾಚ್ಯವಾದ ವಸ್ತು ಅಂದರೆ ಕಂಬುಗ್ರೀವಾದಿಮತ್ ಪದಾರ್ಥ ಅಂತ ಕರಿಬೇಕು. ಅದನ್ನು ಹೆಂಗೆ ಬರ್ಕೊಂಡು ಇಟ್ಕೋತೀರಿ? ವಾಚ್ಯ ಅಂದಾಗ ವಾಚ್ಯ ಅಂದರೆ ವಸ್ತು ಅಂತ ಬರ್ಕೊಂಡಿರಿ ನಿನ್ನೆ. ಅದನ್ನು ಇನ್ನೊಂದು ಸಲ ಬರ್ಕೊಳ್ರಿ. ವಾಚ್ಯ ಅಂದರೆ ಪದಾರ್ಥ ವಸ್ತು ಅಂತ ಬರ್ಕೊಂಡು, ಘಟ ಅಂತನ್ನುವುದು ವಾಚಕ, ವಾಚ್ಯ ಅಂದರೆ ವಸ್ತು. ಅದು ಯಾವುದು? ಕಂಬುಗ್ರೀವಾದಿಮತ್ ಪದಾರ್ಥ. ವಾಚ್ಯ ಅಂದರೆ ವಸ್ತು, ಅದು ಯಾವುದು? ಕಂಬುಗ್ರೀವಾದಿಮತ್ ಪದಾರ್ಥ. ಇದು ಎಲ್ಲಿ? ಘಟ ಮತ್ತು ಘಟಪದಗಳಿಂದ ಸಂಬಂಧ ಹೇಳುವಾಗಷ್ಟೇ. ಪಟಗಳಿಗೆ ಬೇರೆ ವಿಷಯ. ಮತ್ತೆ ಪಟ ಹಾಗೂ ಪಟ ಎಂಬ ವಾಚಕ ಪದ ವಾಚ್ಯವಾದ ವಸ್ತುವಿಗೆ ಬೇರೆ ಹೇಳಬೇಕು. ಘಟ ಅನ್ನೋದಕ್ಕೆ ಈಗ ನಾವೇನು ಮಾಡಿಬಿಡ್ತೀವಿ, ಅದಕ್ಕೆ ಘಟ ಘಟ ಅಂತ ಕರೆದ ಅಭ್ಯಾಸ ನಮಗೆ. ಘಟ ಒಂದು ಶಬ್ದ ಬೇರೆ, ಆ ವಸ್ತು ಒಂದು ಬೇರೆ ಅಂತ ತಲೆಯಾಗಿ ಬರಂಗಿಲ್ಲ. ಅದಕ್ಕೆ ನಾವೇನು ಮಾಡ್ಲಿಕ್ಕೀವಿ ಅಂದರೆ ಘಟ ಇದು ಪದ, ಕಂಬುಗ್ರೀವಾದಿ ಮತ್ತು ಪದಾರ್ಥ ಇದು ವಸ್ತು ಅಂತ ತಿಳಿಸಿಕೊಟ್ಟಿವಿ. ಹಂಗೆ ಪಟ ಅನ್ನುವುದು ಒಂದು ಪದವು. ಆಮೇಲೆ ತಂತುಗಳು, ಆ ತಂತುಗಳ ಓತಪ್ರೋತವಾಗಿರುವ ತಂತುವನ್ನು ವಸ್ತು, ಆ ಪಟ ಅಂತ ಕರೀತಾರೆ. ಪಟ ಹೆಂಗಿರ್ತದೆ? ತಂತು, ಓತಪ್ರೋತಗಳು, ಉದ್ದಕ್ಕೆ ಅಗಲಕ್ಕೆ ದಾರಗಳನ್ನು ನೇಯಲಾಗಿರ್ತದೆ. ಆ ದಾರಗಳನ್ನು ಉದ್ದಕ್ಕೂ ಅಗಲಕ್ಕೂ ನೇಯಲಾಗಿದ್ದರೆ ಅಂಥ ನೇಯ್ದ ವಸ್ತು ಅದು ವಾಚ್ಯ. ಪಟ ಇದು ವಾಚಕ. ಕಂಬುಗ್ರೀವಾದಿ ಮತ್ತು ಪದಾರ್ಥ ಇದು ವಾಚ್ಯ. ಘಟ ಎಂಬುವಂತಹ ಪದ ಇದು ವಾಚಕ. ಸರಿ, ಹೀಗೆ ವಾಚ್ಯವಾಚಕ ಸಂಬಂಧ ಅಂತನ್ನೋದೇನದ ಅಂದ್ರೆ, ಈಗ ನೋಡ್ರಿ, ಉದಾಹರಣೆಗೆ ಇಬ್ಬರು ವ್ಯಕ್ತಿಗಳು ಬರ್ಲಿಕ್ಕತ್ತಾರೆ. ಇಬ್ಬರು ವ್ಯಕ್ತಿಗಳು ಬರುವಾಗ ಈ ವ್ಯಕ್ತಿಗೂ ಮಧ್ಯದಲ್ಲಿ ಒಂದೇನೋ ಸಂಬಂಧ ಇದೆ. ಆ ಸಂಬಂಧ ತಿಳಿಯದ ಹೊರತು ಇವನನ್ನು ಏನಂತ ಕರಿಬೇಕು ಅಂತ ತಿಳಿಯೋದಿಲ್ಲ ನಮಗೆ. ಇವರಿಬ್ಬರ ಮಧ್ಯದಲ್ಲಿ ಸಂಬಂಧ ತಿಳಿದು ಬಂದಾಗ ಶಬ್ದವನ್ನು ಪ್ರಯೋಗ ಮಾಡ್ತೇವೆ. ಪಿತಾ ಪುತ್ರ, ತಂದೆ ಮಗ. ಯಾಕೆ? ಇವರಿಬ್ಬರ ಮಧ್ಯದಲ್ಲಿ ಸಂಬಂಧ ಗೊತ್ತಾಯ್ತು ನಮಗೆ.
ಹಂಗೆ ಶಬ್ದಕ್ಕೂ ವಸ್ತುವಿಗೂ ಮಧ್ಯದಲ್ಲಿದ್ದ ಸಂಬಂಧ ಗೊತ್ತಿದ್ದರೆ ಅದನ್ನೇ ವ್ಯುತ್ಪತ್ತಿ ಅಂತ ಕರೀತಾರೆ. ಪ್ರಭಾಕರಂತಾರೆ, ಈ ವ್ಯುತ್ಪತ್ತಿ ಸಿದ್ಧವಾಗಲಿಕ್ಕಾದರೂ ನೀವು ಕಾರ್ಯವನ್ನು ಒಪ್ಪಬೇಕು. ಅಂದರೆ ಯಾವುದೇ ಒಂದು ಪದ ಅರ್ಥ ಹೇಳುವಾಗ ಕಾರ್ಯಾನ್ವಿತವಾಗಿಯೇ ಅರ್ಥವನ್ನು ಹೇಳ್ತದೆ, ಕಾರ್ಯದ ಜೊತೆಗೆ ಸೇರಿಕೊಂಡೇ ಅರ್ಥ ಹೇಳಬೇಕು. ಇವತ್ತೊಂದು ಹೊಸ ಶಬ್ದ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಕಾರ್ಯಾನ್ವಿತ ಅಂತ ಶಬ್ದ ಹೇಳಿಕತ್ತೀವಿ ನಾವೀಗ. ಏನು ಶಬ್ದ ಇದು? ಕಾರ್ಯಾನ್ವಿತ. ಕಾರ್ಯಾನ್ವಿತ ಅಂದರೆ ಏನು? ಒಂದು ಪದ ಕಾರ್ಯವನ್ನು ಬೋಧನೆ ಮಾಡ್ತಿರ್ತದೆ, ಇನ್ನುಳಿದ ಪದಗಳು ಅದರ ಜೊತೆಗೆ ಸಂಬಂಧವನ್ನು ಹೊಂದಿ ತಮ್ಮ ಅರ್ಥವನ್ನು ಬೋಧಿಸ್ತಾವ. ಈಗ ಚೈತ್ರ ಆಗಚ್ಛ ಅಂದ್ವಿ. ಚೈತ್ರ ಆಗಚ್ಛ ಅಂದರೆ ಆಗಚ್ಛ ಎಂಬುದು ಕಾರ್ಯವನ್ನು ಬೋಧಿಸ್ತದೆ. ಚೈತ್ರ ಎಂಬುದು ಆ ಆಗಚ್ಛ ಎಂಬ ಕಾರ್ಯದಲ್ಲಿ ಅನ್ವಯಗೊಂಡು ಚೈತ್ರನ ಅರ್ಥವನ್ನು ತಿಳಿಸಿಕೊಡ್ತದೆ. ಹಿಂಗೆ ಚೈತ್ರನು ಬರುತ್ತಾನೆ, ಚೈತ್ರನು ಬಾ. ಚೈತ್ರ ಆಗಚ್ಛ ಅಂದರೆ ಚೈತ್ರನು ಬಾ ಅಂತ ಅರ್ಥ. ಅಥವಾ ಚೈತ್ರ ಆಗಚ್ಚತಿ ಅಂತ ಹೇಳಿದರೆ ಚೈತ್ರನು ಬರುತ್ತಾನೆ ಅಂತ. ಆವಾಗ ಆಗಚ್ಚತಿ ಅಂತನ್ನುವುದು ಕಾರ್ಯವನ್ನು ಹೇಳ್ತದೆ. ಚೈತ್ರ ಎಂಬ ವ್ಯಕ್ತಿ ಚೈತ್ರನೇ ಹೇಳಬೇಕಲ್ಲ, ಅದು ಹೆಂಗೆ ಹೇಳ್ತದೆ? ಬರುತ್ತಾನೆ ಎಂಬ ಕ್ರಿಯೆದೊಳಗೆ ಅನ್ವಯಗೊಂಡು ಹೇಳ್ತದೆ. ಅದಕ್ಕೇನು ಕರೆದ್ವಿ ನಾವು? ಕಾರ್ಯಾನ್ವಿತ ಅಂತ ಕರೆದಿದ್ದೇವೆ. ಬರ್ಕೊಳ್ಳಿ, ಗೊತ್ತಾಯ್ತಲ್ಲ ಹೆಂಗಂತೇಳಿ ಕಾರ್ಯಾನ್ವಿತ ಅಂತ ತಿಳ್ಕೊಂಡು. ಚೈತ್ರ ಆಗಚ್ಚತಿ ಅಂತ ಬರೆದುಕೊಂಡು ಚೈತ್ರನು ಆಗಮನ ರೂಪವಾದ ಕಾರ್ಯದಲ್ಲಿ ಅನ್ವಯಗೊಂಡು ಅಂದರೆ ಸಂಬಂಧಗೊಂಡು ನಮಗೆ ತಿಳಿಯಲ್ಪಡುತ್ತಾನೆ. ಉದಾಹರಣೆ ಇನ್ನೊಂದು ತಗೊಂಡ್ರೆ, ರಾಮ ಫಲಂ ಖಾದತಿ ಅಂತಿದ್ದಾಗ ಖಾದತಿ ಅಂದರೆ ತಿನ್ನುತ್ತಾನೆ. ಏನನ್ನು? ಫಲವನ್ನು. ಯಾರು? ರಾಮನು. ರಾಮನೂ ತಿನ್ನುತ್ತಾನೆ ಅಂತ ಅನ್ವಯ ಆಗ್ಬೇಕು, ಹಣ್ಣನ್ನು ತಿನ್ನುತ್ತಾನೆ ಅಂತ ಅನ್ವಯ ಆಗ್ಬೇಕು. ಹಿಂಗೆ ಯಾವುದೇ ಪದ ತನ್ನ ಅರ್ಥವನ್ನು ತಿಳಿಸುವಾಗ ಕಾರ್ಯದ ಜೊತೆಗೆ ಅನ್ವಯಗೊಂಡೇ ತಿಳಿಸ್ಬೇಕು. ಕಾರ್ಯಾನ್ವಿತೆ ಶಕ್ತಿ ಅಂತ ಅವ್ರದ ಅಭಿಪ್ರಾಯ. ಅದಕ್ಕೆ ಶ್ರೀಮದಾಚಾರ್ಯಂದ್ರು ಬೇಕಾಗಿಲ್ಲ. ವ್ಯುತ್ಪತ್ತಿರಪಿ ಸಿದ್ಧೆ ಸಾಂಗುಲಿ ನಿರ್ದೇಶಾದಿನ ಯುಜ್ಯತೆ. ಹೊಸದೊಂದು ದಾರಿಯನ್ನು ಹೇಳಿದ್ರು ಶ್ರೀಮದಾಚಾರ್ಯರು. ಕಾರ್ಯಾನ್ವಿತವಾಗದೇ ಹೋದರೂ ಕೂಡ ಶಬ್ದಾರ್ಥವನ್ನು ಬೋಧನೆ ಮಾಡ್ತದೆ. ಯಾಕೆ? ಹೆಂಗೆ? ಸಾಂಗುಲಿ ನಿರ್ದೇಶಾದಿನ. ಅದಕ್ಕೆ ಟೀಕಾಕೃತ್ಪಾದರು ಈ ಸಾಂಗುಲಿ ನಿರ್ದೇಶ ಆದಿನ ಅಂತ ಆದಿಪದ ಅದ, ಮೊದಲಾದದ್ದಂತ. ಅದನ್ನು ವಿವರಣೆ ಕೊಟ್ಟದ್ದನ್ನು ರಘುತ್ತಮ ಸ್ವಾಮಿಗಳವರು ಭಾವಬೋಧದಲ್ಲಿ ತಿಳಿಸಿಕೊಟ್ಟಾರೆ. ಮೂರನ್ನು ದೃಷ್ಟಾಂತ ಕೊಡ್ತಾರೆ. ಹಿಂಗಂತೀವಿ. ಹಿಂಗಂದಾಗ ಛೋಟಿಕಾವಾದನ, ಹಿಂಗೆ ಹುಬ್ಬು ಹಾರಿಸ್ತೀವಿ, ಭ್ರೂ ವಿಕ್ಷೇಪ, ಆಮೇಲೆ ಬಟ್ಟು ಮಾಡಿ ತೋರಿಸ್ತೇವೆ. ಈ ಮೂರು ತರಹದ ಆಂಗಿಕ ಸಂಜ್ಞೆಗಳಿಂದಲೂ ಕೂಡ ಒಂದು ಶಬ್ದವನ್ನು ಒಂದು ವಸ್ತುವಿಗೆ ಬೋಧಿಸ್ತದೆ ಅಂತ ತಿಳಿಸ್ಲಿಕ್ಕೆ ಬರ್ತದೆ. ಅದು ಯಾಕೆ ಕಾರ್ಯಾನ್ವಿತವೇ ಆಗಿರಬೇಕು ಅಂತೇನು ನಿಯಮ ಅದ? ಅಂದರೆ ಆಚಾರ್ಯ ಹೇಳಬೇಕಾದದ್ದು ಚಿಟಕಿ ಒಳಗೆ ಬೆರಳು ಮಾಡೋದ್ರಾಗ ಹುಬ್ಬು ಹಾರಿಸೋದ್ರಾಗ ಉತ್ಪತ್ತಿ ಇದು ಅಪೇಕ್ಷೆ ಇಲ್ಲವರಿಗೆ. ಕಾರ್ಯಾನ್ವಿತವಲ್ಲದೆಯೂ ಶಬ್ದಾರ್ಥವನ್ನು ತಿಳಿಸಿಕೊಡ್ತದೆ ಅನ್ನೋದು ತಾತ್ಪರ್ಯ ಇದೆ ನಮಗೆ ಆಚಾರ್ಯ. ಏನಾಗ್ಬಿಡ್ತದೆ, ನಾಳೆ ನಾ ಹಂಗೆ ಹೇಳಂಗಿಲ್ಪ, ಹಿಂಗೆ ಕುತಿ ಅಳ್ಳಾಶ ಹೇಳ್ತೀನಿ ಅಂದರೆ ಹೇಳ್ಸಿಗೋ ಅಂತಾರೆ. ಅದು ಸಂಬಂಧ ಇಲ್ಲ ನಮಗೆ. ಇವು ಮೂರರಿಂದ ಅಂತ ತಾತ್ಪರ್ಯ ಇಲ್ಲ ನಮಗೆ. ಅದನ್ನು ಹೊರತುಪಡಿಸಿ ಬೇರೆದರಿಂದಲೂ ಅಂತ ಒಂದು ತಾತ್ಪರ್ಯ ಇದೆ ನಮಗೆ. ಈಗ ಉದಾಹರಣೆಗೆ ಇವ್ ಕೇಳ್ತಾನೆ ಏನಂತ, ನಿನಗೆ ಅವ್ನು ಎದುರಿಗಿದ್ದವ್ನು ಬೋಧ ಮಾಡಬೇಕಾಗಿದೆ. ಊಟಕ್ಕೆ ಕೂತಾಗ ಕೆಲವು ಮೌನವ್ರತ ಮಾಡ್ತಿರ್ತಾರೆ. ಇದು ಪದಾರ್ಥ ಬೇಕೇನು ಅಂತ ಕೇಳಿ ಅವ್ರು ಶಬ್ದ ಹೇಳ್ತಿರಂಗಿಲ್ಲ, ಬೇಕು ಬೇಡ ಅಂತ ತಿಳ್ಕೊಂಡು ತಲೆ ಹಾಕ್ತಾರೆ. ಅದರಿಂದಲೂ ಅವನಿಗೆ ಬೋಧ ಆಗ್ತದೆ. ಅಲ್ಲೇನು ಕಾರ್ಯಾನ್ವಿತ ಆಗಿದೇನು? ಇಲ್ಲಲ್ಲ, ಕಾರ್ಯಾನ್ವಿತ ಆಗಿಲ್ಲಲ್ಲ. ಅಲ್ಲಿ ಹಿಂಗೆ ಅಂತ ಅಷ್ಟ. ಇದು ಹಿಂಗಂದ್ರೆ ಕಾರ್ಯಾನ್ವಿತ ಅಂತ ಯಾರು ಹೇಳಬೇಕು? ಹೇಳಿಕ್ಕೆ ಬರೋದಿಲ್ಲ. ಅಂದಮೇಲೆ ಕೆಲವರು ಬೇಡ ಅನ್ಲಿಕ್ಕೆ ಹಿಂಗಂತಿರ್ತಾರೆ. ಅಂದಮೇಲೆ ಕೆಲವರು ಮುಗುಳ್ನಾಗೆ ನಕ್ ಬಿಟ್ಟರು ಅಂದ್ರೆ ಬೇಕು ಅಂತ ಅರ್ಥ, ಗಂಭೀರ ಕೂತರು ಬೇಡ ಅಂತ ಅರ್ಥ, ಹಿಂಗೂ ಅದ ಕೆಲವು ಕಡೆಗೆ. ಅಂದಮೇಲೆ ಬೇರೆ ರೀತಿಯಿಂದಲೂ ಶಬ್ದಗಳಿಗೆ ಅರ್ಥವನ್ನು ತಿಳಿಸಿಕೊಡ್ಲಿಕ್ಕೆ ಬರ್ತದ ಒಂದು. ಇನ್ನು ವ್ಯುತ್ಪತ್ತಿಯ ವಿಷಯವನ್ನು ಇಟ್ಟುಕೊಂಡ್ರೆ ಪ್ರಾರಂಭದಲ್ಲಿ ಅಗ್ದಿ ಎಲಿಮೆಂಟ್ರಿ ಕೂತದ. ಅವರೇನು ದೃಷ್ಟಾಂತ ಕೊಟ್ಟಿದ್ರು? ಅಪ್ಪ, ಮಗ, ಮೊಮ್ಮಗ, 3 ದೃಷ್ಟಾಂತ ಕೊಟ್ಟಿದ್ರು. ಈಗ ಅಜ್ಜ ಬಟ್ಟು ಮಾಡಿ ತೋರಿಸ್ತಾನೆ. ಇದು ಕಂಬ ಅಂದ, ಮುಗಿದು ಹೊತ್ತು. ಕಾರ್ಯಾನ್ವಿತ ಇಲ್ಲದೆ ಇಲ್ದಿ. ಕಂಬ ಅಂದ್ರೆ ಕಂಬ ಅಂದ್ರೆ ಕಾರ್ಯಾನ್ವಿತ ಏನಿದೆ ಅಲ್ಲ. ಅಂಗುಲಿ ನಿರ್ದೇಶಾದದಿಂದ ಕಂಬ ಹಗಲೆಲ್ಲ ಹೋಗೋ ಬರೋ ಕಾಲಕ್ಕೆಲ್ಲ ಹೇಳ್ತಿರ್ತಾರೆ, ಕಂಬಕ್ಕೆ ತಾಕ್ಸ್ಕೋಬೇಡ, ಅದು ಕಂಬ ಗೊತ್ತಾಯ್ತಿಲ್ಲೋ ಅಂತ ಹೇಳ್ತಿರ್ತಾರೆ. 4-8 ಬಾರಿ ಇದು ಕಂಬ ತಾಕ್ಸ್ಕೋಬೇಡ, ಪೆಟ್ಟಾಗ್ತದೆ, ಇದಕ್ಕೆ ಕಟ್ಟು, ಇದಕ್ಕೆ ಬಿಚ್ಚು, ಹಿಂಗೆ ಹೇಳಿದಾಗ ಆ ಮಗುವಿಗೆ ಇದು ಕಂಬ ಅಂತ ತಿಳಿದು ಬರ್ತದೆ. ಆದಮೇಲೆ ಕಾರ್ಯಾನ್ವಿತವೇ ಆಗಿರಬೇಕು ಅಂತನ್ನುವ ನಿಯಮ ಇಲ್ಲ. ಇದು ಸಾಂಗುಲಿ ನಿರ್ದೇಶಾದಿನ ಯುಜ್ಯತೆ. ಇಷ್ಟು ನಿನ್ನೆ ಹೇಳಿದರೆ ಸ್ಪಷ್ಟೀಕರಣ. ಮತ್ತು ಮುಂದೆ ನಚ ಕುತ್ರಚಿತ ಸುಖಸಾಧನಂ ವಿನ ಕಾರ್ಯಾನ್ವಿತಂ ವಿದ್ಯತೆ. ಇದರದ್ದು ಸ್ವಲ್ಪ ವಿವರಣೆ ಕೊಡಬೇಕು. ರಘುತ್ತಮ ಸ್ವಾಮಿಗಳು ಹೇಳಿದ್ದನ್ನು ವಿವರಣೆ ಕೊಡ್ತೀನಿ. ಏನಂತಾರೆ ಆಚಾರ್ಯರಂತಾರೆ,
ನಚ ಕುತ್ರಚಿತ ಸುಖ ಸಾಧನಂ ವಿನ ಕಾರ್ಯಾನ್ವಿತಂ ವಿದ್ಯತೆ. ಇಲ್ಲ, ಎಲ್ಲಿಯೂ ಕೂಡ ಯಾವುದೇ ವಾಕ್ಯದಲ್ಲೂ ಕಾರ್ಯಾನ್ವಿತವಾಗಿ ತಿಳಿಸ್ತದೆ ಎಂಬುದು ಇಲ್ಲವೇ ಇಲ್ಲ. ಸುಖ ಸಾಧನವಾಗಿಯೇ ವಾಕ್ಯ ತಿಳಿಸ್ಬೇಕು, ಸುಖ ಸಾಧನವಾಗಿ ತಿಳಿಸಬೇಕು. ಲಿಂಗಾದ್ಯರ್ಥೋಪಿ ಸುಖ ಸಾಧನತ್ವಮೇವ ನಚ ಕಾರ್ಯಾನ್ವಿತ ಏವ ತಾತ್ಪರ್ಯಮಿತ್ಯತ್ರ ಕಿಂಚಿನ್ ಮಾನಂ. ಈ 3 ಸೆಂಟೆನ್ಸಿನ ವಿವರಣೆ ತಿಳ್ಕೊಳ್ಳೋಣಂತಿವತ್ತು. ಏನಂತಾರೆ? ಕುತ್ರಚಿತ ಎಲ್ಲಿಯೂ ಕೂಡ ಆಚಾರ ಪ್ರಕಾರ ಸುಖ ಸಾಧನಂ ವಿನ ಕಾರ್ಯಾನ್ವಿತಂ ವಿದ್ಯತೆ ಅಂತದ. ಸುಖ ಸಾಧನತ್ವವೇ ಬೇಕು, ಸುಖ ಸಾಧನ ಆಗಬೇಕು ಅಂತ. ಅದಕ್ಕೆ ರಘುತ್ತಮ ಸ್ವಾಮಿಗಳವರು ಭಾವಬೋಧದಲ್ಲಿ ಏನು ಬರ್ದಾರ ಅಂತಂದ್ರೆ, ಏವಂ ಸಿದ್ಧೇ ವ್ಯುತ್ಪತ್ತಿಂ ಪ್ರಸಾದ್ಯ ಕಾರ್ಯೇ ವ್ಯುತ್ಪತ್ತಿ ರೀತಿ ಪಕ್ಷಂ ದೋಷಯತಿ. ಇಷ್ಟೊತ್ತು ಸಿದ್ಧೇ ವ್ಯುತ್ಪತ್ತಿ ಎಂಬ ಪಕ್ಷವನ್ನು ಸಮರ್ಥನೆ ಮಾಡಿ ತೋರಿಸಿರ ಆಚಾರ್ಯರು. ಬೆರಳು ಮಾಡಿ ತೋರಿಸೋದು, ಹುಬ್ಬು ಹಾರಿಸೋದರಿಂದ, ಕೈ ಮಾಡೋದರಿಂದ ಇತ್ಯಾದಿಗಳಿಂದಲೂ ಹೇಳಬಹುದು. ಅಥವಾ ಹಿಂಗೂ ಮಾಡಬಹುದು ರೀ, ಅವ್ರ ಅಪ್ಪನ ಎದುರಿಗೆ ತಂದು ಕೈ ಹಿಡಿದು ಕೂಡಿಸಿ ನಿಮ್ಮಪ್ಪ 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 ಅಂತ ತೋರಿಸ್ಬಹುದು. ಅಥವಾ ಆ ಕೂಸಿನ ಕರ್ಕೊಂಡು ಹೋಗಿ ಅವರಪ್ಪನ ಹತ್ರ ಬಿಟ್ಟು ನಿಮ್ಮಪ್ಪ ಅಂತ ತಿಳಿಸ್ಬೋದು. ಇದೇ ರೀತಿಯಾಗಿ ಬೇರೆ ಬೇರೆ ಪ್ರಸಂಗಗಳಲ್ಲಿ ಹಲವಾರು ಉಪಾಯಗಳಿಂದ ಸಿದ್ಧವಾದ ವಸ್ತುವನ್ನು ಬೋಧಿಸ್ತದೆ. ಅದಕ್ಕೇನು ಕಾರ್ಯಾನ್ವಿತ ಬೇಕಾಗಿಲ್ಲ. ಇನ್ನು ಯಾರು ಅಂತಾರ, ಏನಂತಾರ? ಕಾರ್ಯಾನ್ವಿತ ಆಗದೇ ಹೋದರೆ ಶಬ್ದ ಅರ್ಥವನ್ನೇ ತಿಳಿಸಂಗಿಲ್ಲ ಅಂತೇನಂತಾರೆ. ಆ ಪಕ್ಷವನ್ನು ಖಂಡನೆ ಮಾಡ್ತಾರೆ. ಹೆಂಗೆ ತಿಳಿಸಬಹುದು ಅಂತ ಹೇಳಿದರು, ಅಲ್ಲ ಅಂತ ಈಗ ಹೇಳಿಕ್ಕೆ ಹೊರಟಾರ. ಗೊತ್ತಾಯ್ತಿಲ್ಲೋ? ಸಣ್ಣ ಸಣ್ಣ ವ್ಯತ್ಯಾಸಗಳು ಭಾಳ ಇರುವುದಿಲ್ಲ. ಅದೇ ವಿಷಯ ಮಂಡನ, ಅದೇ ವಿಷಯ ಖಂಡನ ಆಗಿದ್ರೂ ಕೂಡ ಇಷ್ಟೊತ್ತು ಅವ್ರ ಪಕ್ಷ ಅನುವಾದ ಮಾಡಿ, ಆಮೇಲೆ ನಮ್ಮ ಪಕ್ಷ ಅನುವಾದ ಮಾಡಿ, ಅವ್ರ ಪಕ್ಷ ಸರಿ ಅಲ್ಲ ಅಂತ ಹೇಳಿಕ್ಕೆ ಹೊರಟಾರೆ. ಹಿಂಗೆ ವಿಷಯದು. ಸರಿ, ಮುಂದೆ ಏನಂತಾರೆ? ನಚ ಕುತ್ರಚಿತ್ ಸುಖ ಸಾಧನಂ ವಿನಾ ಕಾರ್ಯಾನ್ವಿತಂ ವಿದ್ಯತೆ. ಏನು ಬೇಕಾಗಿಲ್ಲ, ಸುಖ ಸಾಧನತೆ ಇಲ್ಲದೆ ಹೋದರೆ ಕಾರ್ಯಾನ್ವಿತ ಆಗಿರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಲ್ಲಿ. ಯಾಕೆ ಅಂತಂದರೆ, ಅದಕ್ಕೆ ಎಲ್ಲೂ ಕಾರ್ಯ ಎಂಬುದು ಪ್ರತ್ಯೇಕ ಶಬ್ದದಿಂದ ಬೋಧ್ಯ ಅಲ್ಲವೇ ಅಲ್ಲ. ಶ್ರೀಮದಾಚಾರ್ಯ ಪ್ರಕಾರ ಎಲ್ಲೂ ಕಾರ್ಯ ಎಂಬುದು ಬೋಧ್ಯವೇ ಅಲ್ಲ. ಬೋಧ್ಯ ಏನು ಮತ್ತು ಹಂಗಾರ ಅಂದರೆ ಸುಖ ಸಾಧನ ಎಂಬುದಷ್ಟೇ ಬೋಧ್ಯ ಅಂತವರು. ಈಗ ಅವ್ರು ಏನು ಮಾಡ್ಯಾರ, ಸ್ವಲ್ಪ ಪರಿಷ್ಕಾರ ಮಾಡ್ತಾರೆ. ಈಗ ಅವರು ಯಾವಾಗ ಸುಖ ಸಾಧನ ಇಷ್ಟು ಒತ್ತಡ ತಂತೋ, ಬೇಕೇ ಬೇಕು ಅಂತ ಆಯಿತೋ, ಅದಕ್ಕೆ ಅವ್ರೇನು ಮಾಡಿಕೊಂಡ್ರು, 3 ಭಾಗ ಮಾಡಿಕೊಂಡ್ರು. ಒಂದು ಸೆಂಟೆನ್ಸ್ನಲ್ಲಿ, ಒಂದು ವಾಕ್ಯದಲ್ಲಿ 3 ಭಾಗ. ರಘುತ್ತಮ ಸ್ವಾಮಿಗಳು ಕೊಡ್ತಾರೆ ವಾಕ್ಯವನ್ನು, ಶ್ರೀಮನ್ ನ್ಯಾಯ ಸುಧಾ ವಾಕ್ಯಗಳನ್ನು ಹೇಳ್ತಾ ಇದ್ದೀನಿ. ಏನಂತಾರೆ? ನಾನು ತ್ರಯ ಏತೆ ಧರ್ಮಾ ಏಕ ಅರ್ಥ ಸಮವೇತಾ. ಒಂದು ವಸ್ತುವಿನಲ್ಲಿ 3 ಧರ್ಮಗಳ ಸಮಾವೇಶ ಮಾಡೋಣಂತ. 3 ಧರ್ಮಗಳು: ಕೃತಿ ಸಾಧ್ಯತ್ವಂ, ಕೃತ್ಯುದ್ದೇಶ್ಯತ್ವಂ, ಇಷ್ಟ ಸಾಧನತ್ವಂ ಅಂತ 3 ಸೇರಿಸೋಣ ಅಂತ ಹೊಸದಾದ ವಾದ. ಅದರ ಮೇಲೆ ನಿರಾಕರಣೆಯನ್ನು ಮಾಡಬೇಕಾಗಿದೆ. ಈಗ ಈ 3 ಬರ್ಕೊಳ್ರಿ. ಏನು ಬರ್ಕೋಬೇಕು? ಒಂದೇ ಒಂದು ವಸ್ತುವಿನಲ್ಲಿ, ಅಂದರೆ ಒಂದು ಪ್ರಸಂಗದಲ್ಲಿ 3 ಸೇರಿರ್ತಾವ. ಅಂದರೆ ನಾವು ಇದನ್ನು ಹೆಂಗೆ ಪ್ರೆಸೆಂಟ್ ಮಾಡಬೇಕು? ಈ 3 ಸೇರಿದಾಗಲೇ ಒಂದು ಕಾರ್ಯವಾಗ್ತದೆ, ಒಂದು ವಾಕ್ಯ ಬೋಧಿಸ್ತದೆ ಅಂತ ಅರ್ಥ ಬರ್ಕೊಳ್ಬೇಕು. ಸರಿಯಾ? ಮೊನ್ನೆದ್ದು ಕೃತಿ ಸಾಧ್ಯತ್ವಂ ನಂಬರ್ 1, ಕೃತ್ಯುದ್ದೇಶ್ಯತ್ವಂ ನಂಬರ್ 2, ಇಷ್ಟ ಸಾಧನತ್ವಂ ನಂಬರ್ 3. 3. ಕೃತಿ ಸಾಧ್ಯತ್ವಂ 1, ಕೃತ್ಯುದ್ದೇಶ್ಯತ್ವಂ 2, ಇಷ್ಟ ಸಾಧನತ್ವಂ 3. ಅವರೇನಂತಾರೆ, ಒಂದು ವಾಕ್ಯದಲ್ಲಿ ಈ 3 ಇರ್ತದೆ. ಅದರೊಳಗೆ ಮೊದಲಿನ 2 ಏನವ ನೋಡ್ರಿ, ಕೃತಿ ಸಾಧ್ಯತ್ವ, ಕೃತ್ಯುದ್ದೇಶ್ಯತ್ವ ಎಂಬುದು ಅವುಗಳನ್ನು ಕಾರ್ಯತಾ ಎಂದು ಕರೆಯುತ್ತೇವೆ. ಅದ್ರ ಮುಂದೆ ಹಾಕ್ಕೋಬೇಕು, ಸೆಂಟೆನ್ಸ್ ಹಾಕ್ಕೊಂಬರಿಬೇಕು. ಕಾರ್ಯತಾವಾದ ಅಂದರೆ ಇದೇ ವಾದ. ಕಾರ್ಯತಾ ಅಂತಂದು ಕೂಡಲೇ ಅರ್ಥ ಏನು ಮಾಡ್ಕೋಬೇಕು ನೀವು? ಒಂದು ಕೃತಿ ಸಾಧ್ಯ, ಒಂದು ಕೃತ್ಯುದ್ದೇಶ ಅಂತ ಅಂದ್ಕೊಳ್ಬೇಕು. ಕಾರ್ಯತಾ ಅಂತ ಅಂದ್ಕೊಳ್ಳಿ ಏನು ಅನ್ಕೋಬೇಕು? ಕೃತಿ ಸಾಧ್ಯ, ಕೃತ್ಯುದ್ದೇಶ ಅಂತ ಅನ್ನಬೇಕು. ಇವುಗಳಲ್ಲಿ ಇವೆರಡೂ ಕೂಡಿದಾಗ ಕೃತಿ ಸಾಧ್ಯತ್ವ ಮತ್ತು ಕೃತ್ಯುದ್ದೇಶತ್ವ. ಅಂದ್ರೆ ಕೃತಿ ಸಾಧ್ಯ ಅಂದ್ರೇನು? ಇದು ನಿನ್ನ ಪ್ರಯತ್ನದಿಂದ ಸಾಧ್ಯ, ನೀ ಮಾಡಬಲ್ಲಿ. ಕೃತ್ಯುದ್ದೇಶ ಅಂದ್ರೇನು? ಈ ಪ್ರಯತ್ನ ಮಾಡ್ಲಿಕ್ಕೆ ಹೊರಟದ್ದಕ್ಕೆ ಪರ್ಪಸ್ ಏನು? ಯಾವುದು ಇಟ್ಕೊಂಡು ಇದನ್ನು ಮಾಡ್ಲಿಕ್ಕೆ ಹೊರಟಿ? ಅಡಿಗೆ ಮಾಡ್ಲಿಕ್ಕತ್ತಿ. ಈಗ ಅಡಿಗೆ ಮಾಡೋದು ಕೃತಿ ಸಾಧ್ಯ. ಎದಕ್ಕೆ ಮಾಡ್ಲಿಕ್ಕತ್ತಿ ಅಂತಂದ್ರೆ ಅದು ತೃಪ್ತಿ ಕಾಮ, ಹೊಟ್ಟೆ ತುಂಬಲಿ ಅಂತ ಅನ್ನೋದು ಉದ್ದೇಶ. ಅದಕ್ಕಿದು ಕೃತ್ಯುದ್ದೇಶ, ಅದು ಕೃತಿ ಸಾಧ್ಯ ಅಂತ. ಇವೆರಡನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ಕಾರ್ಯ ಅಂತ ಕಾರ್ಯತಾ ಅಂತ ಕರಿಬೇಕು. ಅಂದ್ರೆ ಅವರೇ ಅಂತಾರೆ, ಒಂದು ವಾಕ್ಯ ಏನನ್ನಾದರೂ ಬೋಧನೆ ಮಾಡ್ತಾ ಇದ್ರೆ ಕಾರ್ಯತಾ ಬೋಧನೆ ಮಾಡ್ತದೆ ಅಂತಂದ್ರೆ ಇದು ನಿನ್ನಿಂದ ಆಗ್ತದ, ಈ ಉದ್ದೇಶದಿಂದ ಮಾಡ್ಲಿಕ್ಕತಿ ಅಂತ ತಿಳಿಸ್ತದ ಅಂತ. ಇದರ ಮೇಲೆ ಅವರೊಂದು 2 ಸಮಾಧಾನವನ್ನು ಮಾಡ್ಕೋತಾರೆ. ಈಗ ಹೌದು, ಹಿಂದೆ 2 ಪ್ರಶ್ನೆ ತೊಗೊಂಡಿದ್ವಲ್ಲ, ಅದಕ್ಕೆ ಉತ್ತರ ಏನು ಕೊಡಲಿಲ್ಲಲ್ಲ ನೀವು, ಏನು ಉತ್ತರ ಕೊಡಬೇಕು?
ವಿಷಭಕ್ಷಣ ಚಂದ್ರಮಂಡಲ ಗಮನ ಅಂತದ. ಚಂದ್ರಮಂಡಲ ಗಮನ ವಿಷಭಕ್ಷಣ ಅಂತದ. ಸರಿನಾ? ಈಗ ನೋಡ್ರಿ, ವಿಷಂಭುಂಕ್ಷ್ವ ಅಂತದ. ವಿಷಪಾನ ಮಾಡು ಅಂತ ಹೇಳಿದಾಗ ನಾವೇನು ಅವ್ರಿಗೆ ಪ್ರಶ್ನೆ ಕೇಳಿದ್ವಿ? ವಿಷಂಭುಂಕ್ಷ್ವ ಅಂತನ್ನುವಲ್ಲಿ ಇದು ಕೃತಿ ಸಾಧ್ಯ ಹೌದೋ ಅಲ್ಲೋ? ಹೌದು. ನನ್ನ ಪ್ರಯತ್ನದಿಂದ ನಾನು ವಿಷವನ್ನು ಭಕ್ಷಣ ಮಾಡ್ಲಿಕ್ಕೆ ಬರ್ತದೆ. ಯಾಕೆ ಮಾಡ್ಲಿಕ್ಕೆ ಬರ್ತದೆ? ಮತ್ತು ಹಂಗಾರೆ ಯಾಕೆ ವಿಷಭಕ್ಷಣ ಮಾಡಲಿಲ್ಲ ನೀವು? ತಡ್ರಿ, ಒಂದು. ಎರಡನೇದ್ದು, ಚಂದ್ರಮಂಡಲದಲ್ಲಿ ಅದು ನಿಮಗೆ ಮತ್ತು ಚಂದ್ರಮಂಡಲವನ್ನು ತರಲಿಕ್ಕೆ ಅಥವಾ ಚಂದ್ರಮಂಡಲಕ್ಕೆ ಹೋಗಲಿಕ್ಕೆ ಕೃತಿ ಸಾಧ್ಯ ಏನು ಅಂದರೆ ಕೃತಿ ಸಾಧ್ಯ ಅಲ್ಲ. ಮತ್ತು ಹಂಗಾರೆ ಇಲ್ಲೆಲ್ಲ ಏನು ವ್ಯವಸ್ಥೆ ಮಾಡ್ತೀರಿ ಅಂತಂದ್ರೆ ಅದಕ್ಕೆ ಅಂತಾರವರು, ವಿಷಭಕ್ಷಣಾದೌ ಚಂದ್ರಮಂಡಲಾದೌ ಪ್ರತ್ಯೇಕಂಚ ತಯೋ ಸತ್ವೇಪಿ ಕಾರ್ಯತಾ ಬುದ್ಧ್ಯಭಾವಾತ್. ಯಾಕೆ ಕಾರ್ಯತಾ ಬುದ್ಧಿ ಬರಲಿಲ್ಲ ನಮಗೆ ಮಾಡಬೇಕು ಅಂತ ತಿಳ್ಕೊಂಡು? ಅದಕ್ಕಂತಾರ ಆ ಮೂರನೇ ಅಂಶ ಇತ್ತಲ್ಲ, ಏನು? ಇಷ್ಟ ಸಾಧನತ್ವ. ಆ ಇಷ್ಟ ಸಾಧನತ್ವ ಅಂತನ್ನೋದು ಇಲ್ಲದೇ ಇದ್ದದ್ದರಿಂದ ಇವೆರಡೂ ಕೂಡ ಕೆಲಸವನ್ನು ಮಾಡಲಿಲ್ಲ. ಇವೆರಡು ಯಾವಾಗ ಕೆಲಸ ಮಾಡ್ತಾವ? ಮೂರನೇದ್ದಾದ ಇಷ್ಟ ಸಾಧನ. ಅದಕ್ಕೆ ಅವರೊಂದು ಸ್ಪೆಷಲ್ ಹೆಸರು ಕೊಟ್ಟರು. ಏನು ಹೆಸರು ಕೊಟ್ಟರು ಅಂದರೆ ನಿಮಿತ್ತ ಅಂತ ಹೆಸರು ಕೊಟ್ಟರು. ಏನನ್ನ? ಇಷ್ಟ ಸಾಧನತ್ವವನ್ನು ಕೃತಿ ಉದ್ದೇಶದಲ್ಲಿ ನಿಮಿತ್ತ ಅಂತ ಬರ್ಕೊಳ್ರಿ. ಇಷ್ಟ ಸಾಧನವು ಕೃತ್ಯುದ್ದೇಶಕ್ಕೆ ನಿಮಿತ್ತವಾಗಿದೆ. ಇಷ್ಟ ಸಾಧನತ್ವವು ಕೃತ್ಯುದ್ದೇಶತ್ವಕ್ಕೆ ನಿಮಿತ್ತವಾಗಿದೆ. ಯಾಕಂದ್ರು ಈಗ ವಿಷಭಕ್ಷಣದಲ್ಲಾಗಲಿ ಚಂದ್ರಮಂಡಲದಲ್ಲಾಗಲಿ ಕೃತಿ ಸಾಧ್ಯತ್ವ ಕೃತ್ಯುದ್ದೇಶತ್ವಗಳು ಎರಡೂ ಕೂಡ ಅಲ್ಲಿ ಬರೋದಿಲ್ಲ. ಯಾಕೆ? ವಿಷಭಕ್ಷಣದಲ್ಲಿ ಕೃತಿ ಸಾಧ್ಯತ್ವ ಅದ, ಚಂದ್ರಮಂಡಲದಲ್ಲಿ ಕೃತ್ಯುದ್ದೇಶತ್ವ ಅದ. ಹೌದು, ನಾನು ಚಂದ್ರಮಂಡಲವನ್ನು ತರ್ತೀನಿ ಅಂತ ಉದ್ದೇಶ ಮಾಡಬಾರ್ದು, ಏನು ಸಂಕಲ್ಪ ಮಾಡಬಾರ್ದು. ಸಂಧ್ಯಾವಂದನಂ ಕರಿಷ್ಯೆ ಅಂತ ಸಂಕಲ್ಪ ಮಾಡ್ತಿರಿಲ್ಲೋ, ಹಂಗೆ ಚಂದ್ರಮಂಡಲಂ ಆನಯಿಷ್ಯೆ ಅಥವಾ ಚಂದ್ರಮಂಡಲಂ ಪ್ರತಿ ಗಮಿಷ್ಯೆ ಹಿಂಗೆ ಸಂಕಲ್ಪ ಮಾಡ್ಲಿಕ್ಕೆ ಬರ್ತದೆ. ಉದ್ದೇಶ ಅಂದರೆ ಸಂಕಲ್ಪ ಅಂತ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಎರಡೂ ಇದ್ದರೂ ಕೂಡ ಎರಡು ಕಡೆಗೂ ಕೆಲಸ ಆಗ್ತಿಲ್ಲ. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಪ್ರಾಭಾಕರಂತಾರೆ, ಇಷ್ಟ ಸಾಧನತ್ವ ಅಂತನ್ನೋದು ಆ ಕೃತ್ಯುದ್ದೇಶದಲ್ಲಿ ನಿಮಿತ್ತವಾಗಿದೆ. ಅದು ಮೂರನೇದ್ದು, ಥರ್ಡ್ ಪಾರ್ಟ್. ಆ ಇಷ್ಟ ಸಾಧನ ಅಂತನ್ನೋದು ನಿಮಿತ್ತವಾದದ್ದರಿಂದ ಅದು ಇಲ್ಲದೆ ಹೋದದ್ದಕ್ಕೇನೆ ಈ ಎರಡು ಕೆಲಸಗಳು ಆಗುತ್ತಿಲ್ಲ. ಅಂದರೆ ವಿಷಭಕ್ಷಣದಲ್ಲಿ ಕೃತಿ ಸಾಧ್ಯತ್ವ ಇದ್ದರೂ ಕೂಡ ಇಷ್ಟ ಸಾಧನತ್ವ ಅಂಬೋ ನಿಮಿತ್ತ ಇಲ್ಲ ಅಲ್ಲಿ. ಯಾಕೆ? ವಿಷವನ್ನು ಕುಡಿದ್ರೆ ನನಗೇನಾಗ್ತದೆ ಅಂತದಕ್ಕೆ ಗೊತ್ತಾಗ್ತದಲ್ಲ. ಅದಕ್ಕೆ ಹಂಗಾರೆ ಇಷ್ಟ ಸಾಧನತ್ವ ಅನ್ನೋದು ಇಲ್ಲದೇ ಇದ್ದದ್ದರಿಂದ ಕೃತಿ ಸಾಧ್ಯತ್ವ ಇದ್ದರೂ ಕೂಡ ಏನಾಗ್ತಿಲ್ಲ? ವಿಷಭಕ್ಷಣ ಮಾಡಲಿಕ್ಕಾಗ್ತಿಲ್ಲ. ಚಂದ್ರಮಂಡಲದಲ್ಲಿ ಕೃತಿ ಸಾಧ್ಯತ್ವ ಇಷ್ಟ ಸಾಧನತ್ವ ಇದ್ದರೂ ಕೂಡ ಕೃತಿ ಸಾಧ್ಯತ್ವ ಇಲ್ಲ ಅಲ್ಲಿ. ಯಾಕೆ? ನನ್ನ ಪ್ರಯತ್ನದಿಂದ ಆನೆ ತರಲಿಕ್ಕಾಗೋದಿಲ್ಲ. ಹೀಗಿದ್ದರಿಂದ ಎರಡೂ ಕಡೆಗಳಲ್ಲಿ ಕೆಲಸ ಆಗಿಲ್ಲ. ಅಂದರೆ ಏನಾಯಿತು? ಕೃತಿ ಉದ್ದೇಶತ್ವಕ್ಕೆ ನಿಮಿತ್ತವಾದದ್ದು ಯಾವುದು? ಕೃತಿ ಉದ್ದೇಶಕ್ಕೆ ನಿಮಿತ್ತವಾದದ್ದು ಯಾವುದು? ಇಷ್ಟ ಸಾಧನತ್ವ. ಇಷ್ಟ ಸಾಧನತ್ವವೆಂಬುವಂತಹ ನಿಮಿತ್ತ ಇದ್ದಾಗ ಇವನಿಂದ ಕೃತಿ ಸಾಧ್ಯವೂ ಆಗ್ತದೆ, ಕೃತ್ಯುದ್ದೇಶವೂ ಆಗ್ತದೆ. ಹಿಂಗೆ ಮೂರು ಕೂಡ್ಕೊಂಡು ಒಂದು ಕೆಲಸ ಆಗ್ತಾವ. ಅದರಿಂದ ಯಾವ ದೋಷ ಇಲ್ಲ ಅಂತ ಅವರ ವಾದ ಮಾಡಿದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ನಚ ಕುತ್ರಚಿತ ಸುಖ ಸಾಧನಂ ವಿನ ಕಾರ್ಯಾನ್ವಿತಂ ವಿದ್ಯತೆ. ಸರ್ವಾತ್ಮನ ಹಿಂಗೆ ಮೂರು ಭಾಗ ಮಾಡ್ತಕ್ಕದ್ದಲ್ಲ, ಮೂರು ಇಲ್ಲವೇ ಇಲ್ಲ. ಕೃತಿ ಉದ್ದೇಶತ್ವಂ ಅಂದ್ರೇನೆ ಇಷ್ಟ ಸಾಧನತ್ವಂ ಅಂತ ಅರ್ಥ, ಪ್ರತ್ಯೇಕ ಅಲ್ವೇ ಅಲ್ಲ. ಶ್ರೀಮದಾಚಾರ್ಯ ಮೂರನೇ ಪಕ್ಷವನ್ನು ಹೊಡೆದಾಕಿ ಎರಡೇ ಒಪ್ಪುಗೋತಾರೆ. ಬರ್ಕೊಳ್ರಿ. ಏನಂತಂದ್ರು ಉದ್ದೇಶತ್ವಂ ಇಷ್ಟ ಸಾಧನತ್ವಂ ವಿನ ಅನ್ಯನ್ನಾಸ್ತಿ. ಕೃತಿ ಸಾಧ್ಯತ್ವಂ = ಇಷ್ಟ ಸಾಧನತ್ವಂ. ಕೃತಿ ಸಾಧ್ಯತ್ವಂ = ಇಷ್ಟ ಸಾಧನತ್ವಂ. ಅದು ಪ್ರತ್ಯೇಕ ಮಾಡಬಾರ್ದು. ಅದನ್ನು ಯಾರು ಹೇಳಿದ್ರೆ ನಿಮಿತ್ತ ನೈಮಿತ್ತಿಕ ಅಂತ ತಿಳ್ಕೊಂಡು ಅಲ್ವೇ ಅಲ್ಲದು. ಈಗ ಇದನ್ನು ಮಾಡ್ತೀನಿ ಅಂತ ಅವ ಸಂಕಲ್ಪ ಮಾಡೋ ಕಾಲಕ್ಕನ ಅದು ಇಷ್ಟ ಸಾಧನ ಆಗೇದೇ ಇಲ್ಲ ಎಂಬುದಕ್ಕೆ ಸಂಕಲ್ಪ ಮಾಡಿರ್ತಾನವ. ಇಷ್ಟ ಸಾಧನ ಇಲ್ಲದೇ ಇದ್ದರೂ ಸಂಕಲ್ಪ ಮಾಡ್ತಾನಂತ ಅರ್ಥ ಮಾಡಲಿ ಬರ್ತೇನೆ? ಯಾರಿಗಾರ ಬರುವುದೇ ಇಲ್ಲ. ಅಂದಮೇಲೆ ಅದಕ್ಕೆ ಯದ್ಯಪಿ ಕೃತಿ ಸಾಧ್ಯತ್ವಂ ಇಷ್ಟ ಸಾಧನತಾ ಅತಿರಿಕ್ತಮೇವ ತಥಾಪಿ ತದುದ್ದೇಶ್ಯತ್ವಂ ಇಷ್ಟ ಸಾಧನತ್ವಂ ವಿನ ಅನ್ಯನ್ನಾಸ್ತಿ ಪ್ರಮಾಣ ಭಾವಾತ್. ಕೃತಿ ಸಾಧ್ಯತ್ವ ಬೇರೆ, ಕೃತ್ಯುದ್ದೇಶತ್ವ ಬೇರೆ. ನನ್ನ ಕೈಯಿಂದ ಇದು ಕೆಲಸ ಆಗ್ತದ ಅಂತ ಅನ್ನೋದು ಬೇರೆ ಇರಲಿ. ಆದರೆ ನಾನು ಇದನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡೀನಿ ಅಂತೇನದ ಅಲ್ಲ, ಅದೇ ಪರ್ಯಾಯ ಶಬ್ದದಲ್ಲಿ ನನಗಿದು ಇಷ್ಟ ಅಂತ ಹೇಳಿದಂಗಷ್ಟ, ಬೇರೆ ಏನದ.
ಅಡುಗೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ ಅಂದ್ರೆ ಅರ್ಥ ಏನು? ನಂಗೆ ಅಡುಗೆ ಮಾಡ್ಲಿಕ್ಕೆ ಇಷ್ಟ, ಇಷ್ಟೇ ಅರ್ಥ, ಬೇರೆ ಏನದು ಮತ್ತೆ. ಅಂದಮೇಲೆ ಕೃತಿ ಉದ್ದೇಶತ್ವವನ್ನು ಇಷ್ಟ ಸಾಧನತ್ವವನ್ನು ಒಂದು ಅಂತ ಹೇಳಬೇಕೆ ಹೊರತಾಗಿ ಎರಡೆರಡು ಮೂರು ಮಾಡಬಾರ್ದು. ಅಂದರೆ ನಿಮಿತ್ತ ನೈಮಿತ್ತಿಕ ಅಂತ ಭಾವ ಹೇಳಬೇಡ್ರಿ. ನಿಮಿತ್ತ ನೈಮಿತ್ತಿಕ ಅಂದರೆ ಏನು? ಇವತ್ತು ಅಮಾವಾಸ್ಯೆ ಎಂಬುವಂತಹ ನಿಮಿತ್ತ ಬಂದದ್ರಿಂದ ತರ್ಪಣವೆಂಬುವಂತಹ ನೈಮಿತ್ತಿಕ ಬಂತು ಅಂತೀವಿ. ಹಂಗಾರೆ ನಿಮಿತ್ತ ನೈಮಿತ್ತಿಕ ಯಾವುದು? ಅಮಾವಾಸ್ಯೆ ಇದು ನಿಮಿತ್ತ, ತರ್ಪಣ ಇದು ನೈಮಿತ್ತಿಕ. ಇವತ್ತು ತಂದೆ ತೀರಿ ಹೋದ ತಿಥಿ ಇದು ನಿಮಿತ್ತ, ತದುದ್ದೇಶವಾಗಿ ಬಂದದ್ದು ಶ್ರಾದ್ದ ನೈಮಿತ್ತಿಕ. ಹೀಗೆ ನಿಮಿತ್ತ ನೈಮಿತ್ತಿಕ ಸಂಬಂಧವನ್ನು ಹೇಳಿಬಿಡ್ತೀವಿ. ಎಲ್ಲಿ? ಇಷ್ಟ ಸಾಧನತ್ವ ಇದು ನಿಮಿತ್ತ, ಕೃತಿ ಉದ್ದೇಶತ್ವ ಇದು ನೈಮಿತ್ತಿಕ ಅಂತೀವಿ. ಅಂದರೆ ಎರಡು ಇಲ್ಲ, ಅವೆರಡು ಅಭಿನ್ನ, ಹಂಗೆ ಬೇರೆ ಬೇರೆ ಮಾಡಬಾರ್ದು. ಕೃತಿ ಉದ್ದೇಶವೂ ಇಷ್ಟ ಸಾಧನತ್ವವು ಒಂದೇ ಅದಕ್ಕೆ ಶ್ರೀಮದಾಚಾರ್ಯ ಅಂದರು ಸುಖ ಸಾಧನಂ ವಿನ ಕಾರ್ಯಂ ನ ವಿದ್ಯತೆ. ಸುಖ ಸಾಧನತ್ವ ಅತಿರಿಕ್ತವಾಗಿರುವಂಥ ಕೃತ್ಯುದ್ದೇಶತ್ವ ಅನ್ನೋದು ಪ್ರತ್ಯೇಕ ಇಲ್ಲ. ಸರಿ ಆಯ್ತಾ? ಮುಂದೆ ನೋಡ್ರಿ. ಇನ್ನು ವಿನಾ ಕಾರ್ಯಾನ್ವಿತಂ ವಿದ್ಯತೆ ಅಂತಹದ್ದಿಲ್ಲ. ಲಿಂಗಾದ್ಯರ್ಥೋಪಿ ಅವರೇನಂತಾರೆ? ಇಲ್ಲ ಅಂತ ಯಾಕಂತೀರಿ? ಒಂದು ಪ್ರತ್ಯೇಕ ಇದೆ ಎಂಬುದಕ್ಕೆ ಪ್ರಮಾಣ ತೋರಿಸ್ತೀವಿ ಅಂತವರು. ಯಾವುದಕ್ಕೆ? ಕೃತಿ ಉದ್ದೇಶತ್ವಕ್ಕೂ ಏನ್ರಿ, ಕೃತಿ ಉದ್ದೇಶತ್ವಕ್ಕೂ ಮತ್ತು ಇಷ್ಟ ಸಾಧನತ್ವಕ್ಕೂ ಪ್ರತ್ಯೇಕವಾಗಿ ಇದೆ ಎಂಬುದಕ್ಕೊಂದು ಪ್ರಮಾಣ ತೋರಿಸ್ತೀವಿ. ಅಂದರೆ ಲಿಂಗಾದ್ಯರ್ಥೋಪಿ ಸುಖ ಸಾಧನತ್ವಮೇವ ಅವರೇನಂತಾರೆ? ಯಜೇತ ಅಂತ ಒಂದು ಕ್ರಿಯಾಪದ ತಗೊಳ್ತಾರೆ. ಈಗ ಏನು? ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತದ. ಈ ಯಜೇತ ಎಂಬುವಲ್ಲಿ ಯಜಧಾತು ಪ್ಲಸ್ ಪ್ರತ್ಯಯ ಇಷ್ಟು ಬರ್ಕೊಳ್ರಿ. ಯಜಧಾತು ಪ್ಲಸ್ ಪ್ರತ್ಯಯ ಬರ್ಕೊಳ್ರಿ. ಯಜೇತ ಎಂಬುವಲ್ಲಿ ಯಜಧಾತು ಪ್ಲಸ್ ಪ್ರತ್ಯಯವನ್ನು ಬರ್ಕೊಂಡ್ರು. ಅವರೇನಂತಾರ? ನೀವು ಪ್ರಮಾಣ ಇಲ್ಲ ಅಂತಂದ್ರೆ ಈಗ ಏನಂದ್ರೆ ಬೇರೆ ಬೇರೆ ಅಲ್ಲದು ಒಂದೇ. ಮೂರು ಮಾಡಿದ್ರು, ಕೃತಿಸಾಧ್ಯ, ಕೃತ್ಯುದ್ದೇಶ, ಇಷ್ಟ ಸಾಧನ ಅಂತ. ಕೃತಿಸಾಧ್ಯ ಎಂಬುದೊಂದು ಪ್ರತ್ಯೇಕ, ಕೃತ್ಯುದ್ದೇಶ ಇಷ್ಟ ಸಾಧನತ್ವಗಳು ಎರಡು ಒಂದು ಅಂತ ಶ್ರೀಮದಾಚಾರ್ಯ ಹೇಳಿದರು. ಯಾಕೆ? ಅವೆರಡು ಭಿನ್ನ ಭಿನ್ನ ಎನ್ನಲಿಕ್ಕೆ ನಿಮ್ಮ ಬಳಿ ಪ್ರಮಾಣವೇನಿಲ್ಲ ಅಂತ ನಾವು ಅವ್ರ ಮೇಲೆ ಆರೋಪ ಮಾಡಿದ್ವಿ. ಅದಕ್ಕೆ ಅವರು ಉತ್ತರ ಕೊಡ್ತಾರ. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತನ್ನುವಲ್ಲಿ ಯಜಧಾತು ಏನಿದೆ, ಯಜೇತ ಅನ್ನೋದಿದೆಯಲ್ಲ, ಅಲ್ಲಿ ಯಜಧಾತು ಪ್ಲಸ್ ತ ಪ್ರತ್ಯಯ ಅದು. ಅದಕ್ಕೆ ಪ್ರತ್ಯಯ ಅಂತ ಇಷ್ಟ ಬರ್ಸೀನಿ. ತ ಅನ್ನೋದು ಪ್ರತ್ಯಯ. ಈ ಯಜಧಾತು ಅನ್ನೋದು ಏನು ಮಾಡ್ತದೆ ಅಂದ್ರೆ, ಯಾಗವು ನಿನ್ನ ಕೃತಿಯಿಂದ ಸಾಧ್ಯ. ಯಾಗ ಮಾಡಬಹುದು, ನೀನು ಯಾಗ ಮಾಡ್ಬೋದು. ಒಂದು ಇಟ್ಟಂಗಿ ಇಟ್ಟು ಹೋಮ ಹವನ ಮಾಡಿ ಎಲ್ಲ ಮಾಡಬಹುದು, ನೀನು ಅದನ್ನು ಮಾಡಬಹುದು ಮಂತ್ರಗಳನ್ನು ಹೇಳಿ ಅಂತ ಯಜಧಾತು ತಿಳಿಸ್ತದೆ. ಆ ಪ್ರತ್ಯಯದಲ್ಲ ತ ಪ್ರತ್ಯಯ ಅದೇನು ಮಾಡ್ತದೆ ಅಂದ್ರೆ, ಇದು ನಿನ್ನ ಕಾರ್ಯದ ಉದ್ದೇಶ ಅಂತ ತಿಳಿಸ್ತದೆ, ಕೃತ್ಯುದ್ದೇಶ ಅಂತ ತಿಳಿಸ್ತದೆ ಅಂತ ಅವರ ಒಂದು ವಾದ. ಪ್ರಾಭಾಕರರ ವಾದ ಏನು? ಲಿಂಗಾದ್ಯರ್ಥ ಯಜೇತ ಅನ್ನುವಲ್ಲಿ ಯಜಧಾತು ಪ್ಲಸ್ ತ ಪ್ರತ್ಯಯ ಏನದ, ಯಜಧಾತು ಎಂಬುದು ಕೃತಿಯ ಸಾಧ್ಯತ್ವವನ್ನು ತಿಳಿಸಿದರೆ, ಪ್ರತ್ಯಯ ಎಂಬುದು ಕೃತಿಯ ಉದ್ದೇಶವನ್ನು ತಿಳಿಸ್ತದೆ. ಹಾಗಾಗಿ ಏನಾಯಿತು? ಲಿಂಗಾದ್ಯರ್ಥೋಪಿ ಶ್ರೀಮದಾಚಾರ್ಯ ಅಂತಾರ, ಹಿಂಗೆ ನೀವು ವಿಭಾಗ ಮಾಡಿಕೊಟ್ರಿ. ಯಜ ಎಂಬ ಧಾತು, ಖಾದ ಎಂಬ ಧಾತು, ಗಚ್ಚ ಎಂಬ ಧಾತು ಕೃತಿ ಸಾಧ್ಯತ್ವವನ್ನು ಹೇಳ್ತದೆ. ತ ತಿ ಎಂಬುವಂತಹ ಪ್ರತ್ಯಯಗಳೇನವ ಕೃತ್ಯುದ್ದೇಶತ್ವವನ್ನು ಹೇಳ್ತದೆ ಅಂತದ ಇಲ್ಲ. ಲಿಂಗಾದ್ಯರ್ಥೋಪಿ ಸುಖ ಸಾಧನತ್ವಮೇವ, ಅಲ್ಲಿಯೂ ಕೂಡ ಸುಖ ಸಾಧನ ಅಂತೆ ಅದ. ಸುಖ ಸಾಧನತ್ವವನ್ನು ಹೊರತುಪಡಿಸಿ ಆ ಪ್ರತ್ಯಯಗಳು ಬೇರೆ ಅರ್ಥವನ್ನು ತಿಳಿಸುವುದಿಲ್ಲ ಶ್ರೀಮದಾಚಾರ್ಯವಾದ. ಯಾಕೆ? ಇದು ಕೃತಿಯಿಂದ ಸಾಧ್ಯ ಆಗ್ಯದ ಅಂತನ್ನೋ ಕಾಲದಲ್ಲಿ ನಮಗೇನು ಕಂಡದ ಅಂದರೆ, ಯಾವುದು ಇಲ್ಲಿ ತನಕ ನನ್ನ ಕೃತಿಯಿಂದ ಸಾಧ್ಯ ಆಗ್ಯದೋ ಅದೆಲ್ಲ ಸುಖ ಸಾಧನ ಆದದ್ದಕ್ಕೆ ಸಾಧ್ಯ ಆಗ್ಯದ ಅಂತ ತಿಳ್ಕೊಂಡು ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿಯಿಂದ ಸಿದ್ಧ ಆಗ್ಯದ. ಏನು ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿಯಿಂದ ಸಿದ್ಧ ಆಗ್ಯದ ಅಂದ್ರೆ, ನಾ ಯಾವ್ಯಾವುದು ಪ್ರಯತ್ನ ಮಾಡೀನಿ ಅದೆಲ್ಲ ಸಹಿತಕ್ಕೆ ನನಗೆ ಸುಖ ಆಗಲಿ ಅಂತ ಪ್ರಯತ್ನ ಮಾಡೀನಿ. ನಾ ಏನೇನು ಪ್ರಯತ್ನ ಮಾಡೀನಿ ಅದೆಲ್ಲ ಎದಕ್ಕೆ ಪ್ರಯತ್ನ ಮಾಡೀನಿ ಅಂದರೆ ಸುಖ ಆಗಲಿ ಅಂತ ಪ್ರಯತ್ನ ಮಾಡಿದ್ದೀನಿ. ನಾನು ಮನೆಯನ್ನು ಕಟ್ಟುತ್ತೇನೆ, ಯಾಕೆ? ಸುಖವಾಗಲಿ. ಲಗ್ನ ಮಾಡಿಕೊಳ್ತೇನೆ, ಯಾಕೆ? ಕೇಳಿಕ್ಕೆ ಹೋಗಬೇಡ್ರಿ, ಮಕ್ಕಳಾಗ್ತದೆ, ಸುಖ ಆಗಲಿ ಅಂತ ತಿಳ್ಕೊಂಡು, ಹೌದಿಲ್ಲೋ? ಅಂದಮೇಲೆ ಎಲ್ಲವೂ ಕೂಡ ಕರ್ಮಗಳನ್ನು ಮಾಡುವುದಕ್ಕಾಗಿ ಸುಖ ಸಾಧನ ಅಂತನ್ನುವ ಕಾರಣದಿಂದಲೇ ಮಾಡ್ತೀವಿ ಹೊರತಾಗಿ ಬೇರೆ ಇನ್ನೇನು ಕಾರಣದಿಂದಲ್ಲ. ಅದಕ್ಕೆ ಭಾಗವತದಲ್ಲಿ ವಿದುರರು ಮೈತ್ರೇಯರ ಮುಂದೆ ಹೇಳುವಾಗ ಈ ಮಾತಂತಾರೆ, ಸುಖಾಯ ಕರ್ಮಾಣಿ ಕರೋತಿ ಲೋಕಃ. ಲೋಕಃ ಸುಖಾಯ ಕರ್ಮಾಣಿ ಕರೋತಿ, ಸುಖ ಉದ್ದೇಶಕ್ಕಾಗಿ ಕರ್ಮವನ್ನು ಮಾಡ್ತಾರೆ ಹೊರತಾಗಿ ಬೇರೆದಲ್ಲ. ಬೆಳಗ್ಗಿಂದ ಸಾಯಂಕಾಲದವರೆಗೆ ನಾವಿಷ್ಟು ದುಡಿತೇವೆ, ಯಾಕೆ ಅಂದರೆ ಸುಖವಾಗಲಿ ಅಂತ, ಬೇರೆ ಇನ್ನೇನು ಉದ್ದೇಶದಲ್ಲಿ.
ಅಂದಮೇಲೆ ಕೃತಿ ಉದ್ದೇಶತ್ವ ಪ್ರತ್ಯೇಕ ಇಲ್ಲೇ ಇಲ್ಲ. ಸುಖ ಸಾಧನತ್ವ ಕೃತ್ಯುದ್ದೇಶತ್ವ. ಮೂಲ ಕೂಡ ಉದ್ದೇಶ ಇಲ್ಲದೆ ಸುಖ ಇಲ್ಲದೆ ಕೆಲಸ ಮಾಡಲ್ಲವ. ಅಂದಮೇಲೆ ಸುಖ ಸಾಧನತ್ವಮೇವ ಕೃತ್ಯುದ್ದೇಶತ್ವ ಪ್ರತ್ಯೇಕ ಇಲ್ಲವೇ ಇಲ್ಲ. ಕೃತಿಗೆ ಉದ್ದೇಶ ಏನು? ಕೃತಿ ಉದ್ದೇಶ ಏನು ಅಂದರೆ ಸುಖ ಸಾಧನ ಕಲಾಸ್. ಆಮೇಲೆ ಪ್ರತ್ಯೇಕ ಹೇಳಿ ಬರೋದಿಲ್ಲ. ಅಂದ್ರೆ ನಮಗೇನು ಕಳ್ತೀಗ, ಅವರು ಹೇಳಿದ ವಾದವನ್ನು ಹೆಂಗೆ ತಳ್ಳಿ ಹಾಕಿದ್ವಿ ಅಂದ್ರೆ ಕೃತಿ ಉದ್ದೇಶತ್ವವನ್ನು ತೀ ಪ್ರತ್ಯಯ ತಿಳಿಸ್ತದೆ, ಕೃತಿ ಸಾಧ್ಯತ್ವವನ್ನು ಕ್ರಿಯಾಪದ ತಿಳಿಸ್ತದೆ ಅಂದರು ಅಲ್ಲ. ನಮಗೆ ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿಯಿಂದ ಏನು ಕಂಡದಿಲ್ಲಿ ತನಕ ಸುಖ ಸಾಧನ ಆದದ್ದಕ್ಕೆ ಪ್ರಯತ್ನ ಮಾಡೀವಿ, ಸುಖ ಸಾಧನ ಆಗದೇ ಇದ್ದದಕ್ಕೆ ಪ್ರಯತ್ನ ಮಾಡಿಲ್ಲ. ಅಂದಮೇಲೆ ಕೃತಿ ಸಾಧ್ಯತ್ವ ಮತ್ತು ಸುಖ ಸಾಧನತ್ವಗಳೇ ಸಂಬಂಧ ಹೊರತಾಗಿ ಉಳಿದದ್ದು ಸಂಬಂಧ ಇಲ್ಲ ಅಂತ ಹೊಡೆದು ಹಾಕಿದರು. ನಚ ಕಾರ್ಯಾನ್ವಿತ ಏವ ತಾತ್ಪರ್ಯಮಿತ್ಯತ್ರ ಕಿಂಚಿನ್ಮಾನಂ ನಚ ಕಾರ್ಯಾನ್ವಿತೆ ಏವ ತಾತ್ಪರ್ಯಮಿತ್ಯತ್ರ ಕಿಂಚಿನ್ಮಾನಂ. ಕಾರ್ಯಾನ್ವಿತವಾಗೇದ ಎಂಬೋ ವಿಷಯದಲ್ಲಿ ಯಾವ ಪ್ರಮಾಣವೂ ಇಲ್ಲ. ಅದಕ್ಕೆ ಅವರೇ ಅಂತಾರಲ್ರಿ, ಮತ್ತು ಆ ಪ್ರಾಭಾಕರ್ ಹೇಳ್ಯಾರಲ್ಲ ಅದೇ ಮಾತು ಪ್ರಮಾಣ ಅಲ್ಲೇನು ಅಂದ್ರೆ ಪ್ರಾಭಾಕರ್ ಮಾತು ಪ್ರಮಾಣ ಅನ್ನಂಗಿಲ್ರಿ. ನಾವು ಕಾರ್ಯಾನ್ವಿತವಾಗಿಯೇ ಎಲ್ಲ ಕಡೆಗೆ ತಾತ್ಪರ್ಯದ ಅಂತನ್ಲಿಕ್ಕೆ ವೇದವನ್ನು ಪುರಾಣವನ್ನು ಅಥವಾ ಬೇರೆ ವಾಕ್ಯಗಳನ್ನು ಪ್ರಮಾಣ ಕೊಡಬೇಕು ಹೊರತಾಗಿ ಪ್ರಾಭಾಕರ ವಾದವನ್ನು ಪ್ರಮಾಣ ಅಂತ ಕೊಡ್ಲಿಕ್ಕೆ ಬರೋದಿಲ್ಲ. ಪ್ರಾಭಾಕರ ಅಂತಾರೆ ಕಾರ್ಯಾನ್ವಿತೇವ ತಾತ್ಪರ್ಯಂ. ಎಲ್ಲ ನೀವು ಹಂಗೆ ಹೇಳಿದ್ರೂ ಕೂಡ ಕಾರ್ಯಾನ್ವಿತವಾಗುವುದರಲ್ಲೇ ತಾತ್ಪರ್ಯದ, ಕೃತಿ ಉದ್ದೇಶತ್ವ ಕೃತಿ ಸಾಧ್ಯತ್ವ ಅನ್ನುವಲ್ಲೇ ತಾತ್ಪರ್ಯದ. ಇಷ್ಟ ಸಾಧನತ್ವ ಬರೀ ನಿಮಿತ್ತ ಅಂತೀನಿ ಅಂತ ನೀವು ಹಿಂಗಂದ್ರೆ ಸರಿ, ಈ ವಾದಕ್ಕೆ ಪ್ರಮಾಣ ಕೊಡ್ರಿ, ನಮಗೆ ಪ್ರಮಾಣ ಕೊಡ್ರಿ. ನಾವ್ಯಾಕೆ ಬೇಡ ಅಂತೀವಿ? ಇಷ್ಟೊತ್ತು ನಮ್ಮದು ನಿಮ್ಮದು ಯುಕ್ತಿಗಳಿಂದ ಕೆಲಸ ಆಗಿತ್ತು. ಈಗೇನು ಕೇಳಕ್ತಾರೆ ಶ್ರೀಮದಾಚಾರ್ಯರು, ಕಾರ್ಯಾನ್ವಿತೇವ ತಾತ್ಪರ್ಯ ಅಂತೇನಂದಿರಿ. ಕಾರ್ಯಾನ್ವಿತ ಅಂದ್ರೆ ಕೃತಿ ಉದ್ದೇಶ ಕೃತಿ ಸಾಧ್ಯತ್ವ ಅಂತ ಅನ್ನೋಲ್ಲೇ ತಾತ್ಪರ್ಯದ ಅಂತೇನಲ್ಲಿಕತ್ತೀರಿ. ಅದಕ್ಕೆ ಪ್ರಮಾಣವನ್ನು ಕೊಡ್ರಿ. ನಾವ್ಯಾಕೆ ಬೇಡ ಅಂತೀವಿ? ಪ್ರಮಾಣ ಕೊಡ್ರಿ. ಅದಕ್ಕೆ ಇತ್ಯತ್ರ ಕಿಂಚಿನ್ಮಾನಂ, ಪ್ರಮಾಣ ಯಾವುದೂ ಇಲ್ಲ. ನೀವು ಕೊಡುವಂಥದ್ದಕ್ಕೆ ಯಾವುದು ಪ್ರಮಾಣ ಇಲ್ಲ, ಉಲ್ಟಾ ಪ್ರಮಾಣ ವಿರೋಧ ಬರ್ತದ ಅಂತ ಮುಂದಿನ ಭಾಗ. ಸರಿ, ಪಾಠದ ಕೊನೆಯ ಸೆಂಟೆನ್ಸು ಅಂದರೆ ವಿಷಯ ಭಾಳದ ಕೊನೆಯ ವಾಕ್ಯ ಹೇಳಿ ಮುಗಿಸ್ತೀನಿ. ಅಂದರೆ ಆ ವಿಷಯ ಪೂರ್ಣ ಮುಗಿಸ್ತೀನಿ. ಏನಂತಾರೆ ಆಚಾರ ಅಂತಾರೆ, ನೀವು ಹೇಳಿದ್ದು ಕಾರ್ಯಾನ್ವಿತವಾಗಿಯೇ ಇರ್ತದ ಅನ್ನೋದಕ್ಕೆ ತಾತ್ಪರ್ಯದ ಎಲ್ಲ ಅಂಬೋದು ಅಲ್ಲವೇ ಅಲ್ಲ. ಸುಖ ಸಾಧನ ಆಗಿದ್ರೆ ಮಾತ್ರ ಅಂತ ತಿಳಿದುಕೊಂಡು ಹೇಳಿದ್ದನ್ನು ಶ್ರೀಮದಾಚಾರ್ಯರು ಪ್ರಮಾಣ ಪುರಸ್ಸರವಾಗಿ ಹೇಳ್ತಾರೆ. ಬ್ರಹ್ಮಪುರಾಣದ ವಾಕ್ಯಗಳನ್ನು ಕೊಟ್ಟು ಆಚಾರ್ಯ ಹೇಳುವುದನ್ನು ಕೇಳಿದರೆ ಬೆರಗಾಗಿಬಿಡ್ತೀವಿ. ನಿಜವಾಗ್ಲೂ ಶ್ರೀಮದಾಚಾರ್ಯರ ಪಾದವನ್ನು ಹೇಳ್ಕೊಳ್ಳೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ನಮಗಷ್ಟೇ, ಬೇರೆ ದಾರಿ ಇಲ್ಲ. ನಮ್ಮ ಆಚಾರ್ಯ ಎಷ್ಟು ಚಂದ ವಿಷಯ ಹೇಳ್ಯಾರ ನೋಡ್ರಿ. ನಮ್ಮ ಆಚಾರ್ಯ ವೇದವ್ಯಾಸ ದೇವರ ವಾಕ್ಯವನ್ನು ಕೊಟ್ಟು ಹೇಳಿಕತ್ತಾರೆ, ಬೇರೆ ಏನು ಹೇಳಿಕತ್ತಿಲ್ಲ. ಏನಂತಾರೆ? ಸುಖ ಸಾಧನಮೇ ವೈಕಂ ನೃಣಾಂ ವೇದ ಪ್ರದರ್ಶಯೇತ್ ನ ಕುರ್ವಿತಿ ನರಂ ಕ್ವಾಪಿ ಪ್ರೇರಯತ್ಯತ್ರ ಕಂಚನ. ಎಲ್ಲೂ ಕೂಡ ವೇದ ಯಾವ ವ್ಯಕ್ತಿಗೂ ಕೂಡ ಹಿಂಗೆ ಮಾಡು ಅಂತ ಬೋಧನವೇ ಮಾಡುವುದಿಲ್ಲ. ಸ್ಟೇಟ್ಮೆಂಟ್, ದೊಡ್ಡ ಸ್ಟೇಟ್ಮೆಂಟ್ ಶ್ರೀಮದಾಚಾರ್ಯ. ಹರೇ ನಮಃ. ಎಲ್ಲ ವಿರೋಧ ಆಗ್ತದಲ್ರಿ ಆಚಾರ್ಯ ಹಿಂಗೆ ಮಾತಾಡ್ಬಿಟ್ರೆ. ಯಾಕೆ ನೀವು ಹಿಂಗೆ ಹೇಳಿಬಿಟ್ರೆ ಸಂಧ್ಯಾ ವಂದನೆಯನ್ನು ಮಾಡು, ಮತ್ತು ವೇದ ಪ್ರೇರಣೆ ಮಾಡೋದಿಲ್ಲ ಅಂತಂತಿರಲ್ಲ. ಸುರಾಪಾನ ಮಾಡಬೇಡ, ಪ್ರೇರಣೆ ಮಾಡಿ ಮತ್ತು ಯಾವ ವಾಕ್ಯವೂ ಬೋಧನಾ ಮಾಡಂಗಿಲ್ಲ ಅಂತೀರಿ ಅಂದ್ರೆ ಇಲ್ಲ. ಶ್ರೀಮದಾಚಾರ್ಯ ಅಂತಾರೆ, ಸುಖ ಸಾಧನವನ್ನಷ್ಟೇ ವೇದ ತೋರಿಸ್ತದ ಹೊರತಾಗಿ ಎಂದೂ ಹಿಂಗೆ ಮಾಡು ಹಿಂಗೆ ಮಾಡಬೇಡ ಅಂತ ಹೇಳುವುದಿಲ್ಲ. ಶ್ರೀಮದಾಚಾರ್ಯ ದೊಡ್ಡ ಸ್ಟೇಟ್ಮೆಂಟ್ ಇದು. ಭಾಳ ಕಷ್ಟದ್ರಿ ಇದು ಅರ್ಥ ಆಗೋದು, ಭಾಳ ಕಷ್ಟದ. ಸುಖ ಸಾಧನಮೇವ ಏಕಂ ನೃಣಾಂ ವೇದ ಪ್ರದರ್ಶಯೇತ ನ ಕುರ್ವಿತಿ ನರಂ ಕ್ವಾಪಿ ಪ್ರೇರಯತ್ಯತ್ರ ಕಂಚನ. ಯಾರಿಗೂ ಕೂಡ ವೇದ ಹಿಂಗೆ ಮಾಡು ಅಂತ ಹೇಳುವುದೇ ಇಲ್ಲ. ನೋಡಪ್ಪ, ಇದು ಸುಖಕ್ಕೆ ಸಾಧನ, ಇದು ದುಃಖಕ್ಕೆ ಸಾಧನ, ಇಷ್ಟೇ ಹೇಳ್ತದೆ. ನಾವೇನು ಮಾಡ್ತೀವಿ? ಸುಖ ಸಾಧನತಾ ಜ್ಞಾನಾತ್ ಸುಖ ಪ್ರಾಪ್ತ್ಯರ್ಥಮಿಚ್ಛಯ ಪ್ರವರ್ತತೆ. ಇದು ಸುಖ ಸಾಧನ ಅಂತ ಜ್ಞಾನ ಬಂದದ್ದರಿಂದ ನಾವು ಸುಖ ಪಡ್ಕೊಳ್ಬೇಕು ಅಂತ ಪ್ರವೃತ್ತರಾಗ್ತೀವಿ, ಸುಖವೆಂಬ ಫಲಕ್ಕಾಗಿ ಪ್ರವೃತ್ತರಾಗ್ತೀವಿ. ಇದು ದುಃಖ ಸಾಧನ ಅಂತ ಜ್ಞಾನವಾದ ಮೇಲೆ ದುಃಖ ನಿವೃತ್ತಿಗಾಗಿ ದುಃಖ ಪ್ರಾಪ್ತಿ ಆಗಬಾರದು ಅಂತ ತಿಳ್ಕೊಂಡು ನಿವೃತ್ತರಾಗ್ಬಿಡ್ತೀವಿ. ತಥೋ ವೇದ ಸಿದ್ಧಸ್ಸೈವ ಪ್ರದರ್ಶಕ. ಆದ್ದರಿಂದ ವೇದ ಅಂತನ್ನೋದು ಸಿದ್ಧವಾದದ್ದನ್ನೇ ಬೋಧನೆ ಮಾಡ್ತದೆ ಹೊರತಾಗಿ ನತು ಕಾರಕತಾಂ ಕ್ವಾಪಿ ವೇದ ಪ್ರಾಪ್ನೋತಿ ಕಸ್ಯಚಿತ್. ಎಂದೂ ವೇದವು ಕಾರ್ಯಾನ್ವಿತವಾದ ವಸ್ತುವನ್ನು ಅಂದರೆ ಕೃತಿಸಾಧ್ಯತ್ವ ಕೃತ್ಯುದ್ದೇಶತ್ವವನ್ನು ಹೇಳುವುದಿಲ್ಲ, ಎಲ್ಲೂ ಕೂಡ ತಿಳಿಬಾರದು ಅಂತ ಆಚಾರ್ಯ ಅಭಿಪ್ರಾಯ ಬ್ರಹ್ಮಪುರಾಣದ ವಾಕ್ಯವನ್ನು ಅಭಿಪ್ರಾಯ ಹೇಳಿದ್ದಾರೆ. ಸರಿ, ಇಲ್ಲಿ ನಿಲ್ಲಿಸಿ ಒಂಚೂರು ಚರ್ಚೆಯನ್ನು ಮಾಡ್ತೀನಿ ನಾನು. ಏನು ಆಚಾರ್ಯರ ಪ್ರಕಾರ ಏನಾಯಿತು ಅಂದರೆ, ಎಲ್ಲ ವೇದಗಳು ಹೇಳೋದೇನನ್ನ ಅಂತಂದರೆ ಇಷ್ಟ ಸಾಧನತ್ವವನ್ನು ಮಾತ್ರ ಹೇಳ್ತದೆ ಅಂತಂದ್ರಿ. ಆಗೇನು ಸಮಸ್ಯೆ ಬಂತು ಅಂದರೆ,
ವಿಧಿ ನಿಷೇಧವನ್ನು ಹೇಳುವಂಥ ವಾಕ್ಯಗಳನ್ನು ಹೆಂಗೆ ಮತ್ತೆ ಹೊಂದಿಸೋದು? ವೇದಗಳು ಸ್ವಾಭಾವಿಕವಾಗಿ ವಿಧಿ ನಿಷೇಧಗಳನ್ನು ಹೇಳಿಕತ್ತದ. ಮತ್ತು ಇಷ್ಟ ಸಾಧನತ್ವವನ್ನು ಬಿಟ್ಟರೆ ಬೇರೆದು ಹೆಂಗೆ ಹೇಳೋದು ಅಂದರೆ ಈ ವಿಧಿ ಮತ್ತು ನಿಷೇಧಗಳನ್ನು ಹೆಂಗೆ ಹೇಳ್ತೀರಿ ಹಂಗಾರ? ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಇಲ್ಲಿ ಇಷ್ಟ ಸಾಧನ ಅಂತನ್ನೋ ಶಬ್ದವನ್ನು ಸ್ವಲ್ಪ ಸರಿಯಾಗಿ ವಿಮರ್ಶೆ ಮಾಡಿಕೊಳ್ಳ್ರಿ. ಇಷ್ಟ ಸಾಧನ ಎಂಬುದನ್ನು ಸರಿಯಾಗಿ ವಿಮರ್ಶೆ ಮಾಡಿಕೊಂಡಾಗ ನಿಮಗೆ ಏನನ್ನ ವೇದ ಹೇಳ್ತದೆ ಅಂತ ತಿಳಿದು ಬರ್ತದೆ. ಆಗಲೇ ಕೇಳಿದರು, ಇಷ್ಟ ಅನ್ನೋ ಶಬ್ದಕ್ಕೆ ಸುಖ ಸಾಧನ ಅಂದಾಗ ವೈಷಯಿಕ ಸುಖ ಏನು ಅಂತ ಕೇಳಿದರು. ಅಲ್ಲ ಅಂತ ನಾ ಹೇಳಿದೆ, ಇಷ್ಟ ಅನ್ನೋ ಶಬ್ದಕ್ಕೆ ಅಥವಾ ಸುಖ ಅನ್ನೋ ಶಬ್ದಕ್ಕೆ ಯಾವುದನ್ನು ತಗೊಳ್ಬಹುದು ಪ್ರಸಂಗಾನುಸಾರವಾಗಿ ಅಂತ ಹೇಳಿದ್ದೆ. ಹೌದಾ? ಟೀಕಾಕತ್ಪಾದರು ರಘುತ್ತಮ ಸ್ವಾಮಿಗಳವರು ಶ್ರೀಮನ್ಯಾಯಸುಧ ಹಾಗೂ ಭಾವಬೋಧದಲ್ಲಿ ತಿಳಿಸುವಂತಹ ವಾಕ್ಯಗಳೇನವ? ಮೊದಲನೆಯದ್ದು, 2 ತರಹದ ಅಧಿಕಾರಿಗಳಿದ್ದಾರೆ. ಅಷ್ಟು ವಾಕ್ಯಗಳನ್ನು ನಾವು ಓದ್ಕೊಂಡು ಇಟ್ಕೊಂಡಿದ್ದೀನಿ, ನಿಮ್ಮ ಮುಂದೆ ಹೇಳ್ತೀನಿ, ಆಮೇಲೆ ಮುಗಿಸ್ತೀನಿ. ಈ ಘಟ್ಟ ಮುಗಿಸ್ಬಿಡ್ತೀನಿ ಇವತ್ತು. ಏನು? 2 ತರಹದ ಅಧಿಕಾರಿಗಳಿದ್ದಾರೆ. ಯಾರು? ಉತ್ತಮಾಧಿಕಾರಿಗಳು ಹಾಗೂ ಅಧಮಾಧಿಕಾರಿಗಳು ಅಂತಿದ್ದಾರೆ. ನಾವೆಲ್ಲ ಏನಿದ್ದೀವಲ್ಲ, ನಾವು ಅಧಮಾಧಿಕಾರಿಗಳು. ಯಾಕೆ ಅಧಮಾಧಿಕಾರಿಗಳು ಅಂತಂದ್ರೆ, ನಮಗೆ ಇನ್ನೇನೋ ಬೇಕಾಗ್ಯದ, ಅದನ್ನು ಪಡೆದುಕೊಳ್ಳಲಿಕ್ಕೆ ನಾವು ಯಾರನ್ನಾದರೂ ಮಾಧ್ಯಮವನ್ನು ಮಾಡಿಕೊಳ್ತೇವೆ, ವಾಯಾ ಮೀಡಿಯಾ ಮಾಡಿಕೊಳ್ತೀವಿ. ನಾವು ನಮಗೇನೋ ಬೇಕಾಗ್ಯದ, ಅದನ್ನು ಪಡ್ಕೊಳ್ಳಿಕ್ಕೆ ನಾವು ಯಾರನ್ನಾದರೂ ವಾಯಾ ಮೀಡಿಯಾ ಮಾಡಿಕೊಳ್ತೀವಿ. ಉದಾಹರಣೆಗೆ, ನನಗೆ ಮೋಕ್ಷವೆಂಬುವಂಥ ಸುಖ ಬೇಕಾಗಿದೆ, ಅದು ನನಗೆ ಇಷ್ಟ. ಯಾವುದು ನನಗಿಷ್ಟ? ಮೋಕ್ಷ ನನಗಿಷ್ಟ. ಆ ಇಷ್ಟವಾದ ಮೋಕ್ಷಕ್ಕೆ ಸಾಧನವನ್ನು ಯಾರನ್ನು ಮಾಡ್ಕೊಳ್ತೀವಿ ನಾವು ಅಂದರೆ ಪರಮಾತ್ಮನನ್ನು ಸಾಧನ ಮಾಡ್ಕೊಳ್ತೀವಿ ನಾವು. ನಮ್ಮ ಪರಿಸ್ಥಿತಿ ಹೆಂಗದು ನೋಡ್ರಿ. ದೇವ್ರನ್ನ ಸಹಿತಕ್ಕೆ ನಾವು ಸಾಧನ ಮಾಡ್ಕೊಂಡು ಕೂತೀವಿ, ವಾಯಾ ಮೀಡಿಯಾ ದೇವ್ರ ನಮಗೆ. ಯಾಕಂದರೆ ಡೈರೆಕ್ಟಾಗಿ ನಮಗೆ ಮೋಕ್ಷ ಸಿಗುವುದಿಲ್ಲ. ಆದ್ದರಿಂದಾಗಿ ನನಗಿಷ್ಟವಾದದ್ದು ಮೋಕ್ಷ ಆದದ್ದರಿಂದ, ಮೋಕ್ಷ ಅಂದರೆ ಏನು? ಸುಖ ಅಂತ ಅರ್ಥ ಅಷ್ಟೇ, ಬೇರೆ ಏನಿಲ್ಲ. ಸುಖ ಇನ್ನೊಂದು ಶಬ್ದ ಹೇಳೋದಷ್ಟ, ಮೋಕ್ಷ, ಸ್ವರೂಪಾನಂದ, ಹಿಂಗೆಲ್ಲ ಶಬ್ದ ಬೇರೆ ಬೇರೆ ಮಾಡೋದವೆಲ್ಲ ಟೋಟಲಿ ಸುಖಮೇವ ಮೇ ಸ್ಯಾತ್. ಹಾಗಾದರೆ ನನಗೆ ಸುಖ ಬೇಕಾದದ್ದರಿಂದ ನನ್ನ ಸುಖಕ್ಕೆ ಸಾಧನ ಯಾರು ಅಂತ ಕೇಳಿದ್ರೆ ಪರಮಾತ್ಮ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ವೇದವು ಸುಖ ಸಾಧನವನ್ನು ತಿಳಿಸ್ತದ ಅಂತಂದ್ರೆ ಪರಮಾತ್ಮನನ್ನು ತಿಳಿಸ್ತದ. ನಿನಗೆ ಸುಖ ಸಾಧನ ಯಾರು? ಪರಮಾತ್ಮ. ಅದನ್ನು ತಿಳಿಸ್ತದೆ. ಯಾರಿಗಿದು? ಅಧಮಾಧಿಕಾರಿಗಳಿಗೆ. ಉತ್ತಮಾಧಿಕಾರಿಗಳಿಗೆ ಏನು ತಿಳಿಸ್ತದ ಅಂದರೆ, ಭಗವಂತನಿಂದ ಇನ್ನೇನೋ ಬೇಕಾಗಿಲ್ಲ ಅವರಿಗೆ, ಭಗವಂತನೇ ಬೇಕು. ಅಂದಮೇಲೆ ಭಗವಂತ ಇಷ್ಟ ಅವರಿಗೆ. ವಾಯುದೇವರಿಗೆ ಪರಮಾತ್ಮ ಏನು? ಇಷ್ಟ. ರುದ್ರದೇವರಿಗೆ ಪರಮಾತ್ಮ ಏನು? ಇಷ್ಟ. ಗರುಡದೇವರಿಗೆ, ಶೇಷದೇವರಿಗೆ ಪರಮಾತ್ಮ ಏನು? ಇಷ್ಟ. ಹಾಗಾದರೆ ಉತ್ತಮಾಧಿಕಾರಿಗಳಾದ ದೇವತೆಗಳಿಗೆ ಪರಮಾತ್ಮ ಇಷ್ಟನಾಗಿದ್ದರಿಂದ ವೇದವು ಅವರಿಗೆ ಇಷ್ಟ ಬೋಧನೆ ಮಾಡ್ತದೆ. ಅಧಮಾಧಿಕಾರಿಗಳಾದ ನಮಗೆ ಇಷ್ಟ ಸುಖ ಆಗಿ ಪರಮಾತ್ಮ ಇಷ್ಟ ಸಾಧನ ಆದದ್ದರಿಂದ ಇಷ್ಟ ಸಾಧನತ್ವವನ್ನು ಬೋಧನಾ ಮಾಡ್ತದೆ. ಅಂತತೋಗತ್ವ ವೇದ ಬೋಧನಾ ಮಾಡಬೇಕಾಗಿದ್ದು ಯಾರನ್ನ? ಪರಮಾತ್ಮನನ್ನು ಹೊರತಾಗಿ ಪರಮಾತ್ಮನನ್ನು ಬಿಟ್ಟಿನ್ಯಾರನ್ನೂ ವೇದ ಬೋಧನೆ ಮಾಡುವುದಿಲ್ಲ. ಇದು ಶ್ರೀಮದಾಚಾರ್ಯ ಸ್ಟ್ರಾಂಗ್ ನಿರ್ಧಾರ. ಅರ್ಥ ಆಯ್ತಿಲ್ಲ ಹೇಳಿದ್ದೇನಂತ? ಅಧಿಕಾರಿಗಳಿಗೆ ವೇದವು ಇಷ್ಟ ಸಾಧನನಾದ ಪರಮಾತ್ಮನನ್ನು ಹೇಳುತ್ತದೆ, ಉತ್ತಮಾಧಿಕಾರಿಗಳಿಗೆ ಇಷ್ಟನಾದ ಪರಮಾತ್ಮನನ್ನು ಹೇಳುತ್ತದೆ. ನಮ್ಮ ದೃಷ್ಟಿಯಲ್ಲಿ ಪರಮಾತ್ಮ ಇಷ್ಟ ಸಾಧನ, ಇಷ್ಟ ಅಲ್ಲ. ನನಗೆ ಇಷ್ಟ ಸುಖ, ನನ್ನ ಸುಖಕ್ಕೆ ಸಾಧನನಾದವನು ಪರಮಾತ್ಮ. ಅದರಿಂದ ನನಗೆ ವೇದ ಹಂಗೆ ಹೇಳ್ತದೆ. ದೇವತೆಗಳಿಗೆ ಪರಮಾತ್ಮ ಇಷ್ಟನಾದದ್ದರಿಂದ ಅವನನ್ನು ಹೇಳ್ತದೆ. ಒಟ್ಟಿನಲ್ಲಿ ಏನೇ ಮಾಡಿದರೂ ಕೂಡ ವೇದವು ಪರಮಾತ್ಮನನ್ನು ಹೊರತುಪಡಿಸಿ ಬೇರೆಯವರನ್ನ ಹೇಳುವುದಿಲ್ಲ. ಹಿಂಗೆ ಶ್ರೀಮದಾಚಾರ್ಯ ಸ್ಟ್ಯಾಂಡ್ ತಗೊಳ್ಳದೇ ಹೋದರೆ ಪ್ರಾಭಾಕರರ ಮತದ ಪ್ರಕಾರ ಎಲ್ಲ ವೇದ ಬರೇ ಕ್ರಿಯಾ ಹೇಳ್ಕೋತ ಕೊಡ್ಬೇಕು. ಮೂಗು ಮುರಿ, ಕಣ್ಣು ಮುರಿ, ಕಿವಿ ಮುರಿ ಅಂತ ಅಂದರೆ ಹಿಂಗೆ ಹಿಡ್ಕೋ ಅಂತ ಹೇಳ್ಕೋತ ಕೊಡ್ಬೇಕಾಗ್ತದೆ. ಹಂಗಲ್ವೇ ಅಲ್ಲ. ಸರಿ ಆಚಾರ್ಯ, ಈಗ ನನ್ನ ಒಂದು ಸುಖ ಅದ. ಏನು ಸುಖ ಅದ ನನಗೆ? ಸುಖ ಅಂದರೆ ಯಾವುದು? ಸ್ವರೂಪ ಸುಖ. ನನಗೆ ಸ್ವರೂಪ ಸುಖವೆನಿಸಿರುವಂತಹದ್ದೇನದ? ಮೋಕ್ಷ. ಆ ಮೋಕ್ಷಕ್ಕೆ ಸಾಧನನಾದವನು ಪರಮಾತ್ಮ. ಅದಕ್ಕೆ ನಾನು ವೇದದಲ್ಲಿ ಇಷ್ಟ ಸಾಧನತ್ವ ಹೇಳಿಗತ್ತದ ಎಲ್ಲ ಒಪ್ಪೋಣಂತೆ. ಅಹರಹ ಸಂಧ್ಯಾಮುಪಾಸೀತ ಅಂತ ವಿಧಿವಾಕ್ಯ ಅದ ಅಲ್ಲ, ಅದನ್ನು ಹೆಂಗೆ ಇಷ್ಟ ಸಾಧನ ಅಂತ ಮಾಡ್ತೀರಿ ನೀವು? ಅದು ಹೆಂಗೆ ಪರಮಾತ್ಮನನ್ನು ಹೇಳ್ತದ ಅಂತ ಮಾಡ್ತೀರಿ? ಯಾಕಂದರೆ ಅಲ್ಲಿ ನೀವು ಸುಖ ಸಾಧನತ್ವವನ್ನಷ್ಟೇ ಹೇಳಬೇಕು, ಬೇರೆ ಏನು ಹೇಳಬಾರ್ದು ನಿಮ್ಮ ಪ್ರಕಾರ ವೇದ ಅಂತಂದರೆ. ಅದಕ್ಕೆ ಶ್ರೀಮದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಬೇರೆ ಕಡೆಗಳಲ್ಲಿ ಹೇಳುವಾಗ ಒಂದು ವ್ಯವಸ್ಥೆ ಮಾಡ್ತಾರೆ. ಏನಂತಾರೆ? ಸಂಧ್ಯಾವಂದನೆ ಮಾಡು ಅನ್ನುವಂಥ ವಿಧಿವಾಕ್ಯವೂ ಕೂಡ ಪರಮಾತ್ಮನಿಗೆ ಸಂಬಂಧವಿಲ್ಲದೆ ವಿಧಿವಾಕ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಪರಮಾತ್ಮನಿಗೆ ಸಂಬಂಧಿಸಿದ್ದಾಗೆ ವಿಧಿವಾಕ್ಯ ಆಗಬೇಕು ಅಂತ ಶ್ರೀಮದಾಚಾರ್ಯ. ನಿಷೇಧ ವಾಕ್ಯ
ಉಳ್ಳಾಗಡ್ಡಿ ತಿನ್ನಬೇಡ, ಬೆಳ್ಳುಳ್ಳಿ ತಿನ್ನಬೇಡ, ಸರೆ ಕುಡಿಬೇಡ, ಇದು ಓನ್ಲಿ ತನ್ನ ಸ್ಟೇಟ್ಮೆಂಟ್ ಇರಲಿ, ಅದು ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಪರಮಾತ್ಮನಿಗೆ ಸಂಬಂಧ ಇರಲೇಬೇಕು. ಹೆಂಗೆ ಅಂತಂದರೆ, ನೀನು ಸುರಾಪಾನ ಮಾಡಿದರೆ ಭಗವಂತನಿಗೆ ಅಪ್ರಿಯವಾಗುತ್ತದೆ, ಭಗವಂತನಿಗೆ ಅಪ್ರಿಯವಾಗುತ್ತದೆ. ಹೀಗೆ ಭಗವಂತನ ನಂಟಿದ್ದ ವಾಕ್ಯವೇ ನಿಷೇಧ ವಾಕ್ಯ. ನಿಷೇಧ ವಾಕ್ಯ. ನೀನು ದೇವರ ಪೂಜೆಯನ್ನು, ಸಂಧ್ಯಾ ವಂದನೆಯನ್ನು ಮಾಡಿದರೆ ಭಗವಂತನಿಗೆ ಪ್ರೀತಿಯಾಗುತ್ತದೆ. ಹೀಗೆ ಭಗವಂತನಿಗೆ ಸಂಬಂಧ ಇದ್ದ ವಾಕ್ಯವೇ ವಿಧಿವಾಕ್ಯ. ಅಂದಮೇಲೆ ವೇದದಲ್ಲಿ ಬರುವ ವಿಧಿ ನಿಷೇಧ ವಾಕ್ಯಗಳೂ ಕೂಡ ಇಷ್ಟ ಸಾಧನತ್ವವನ್ನೇ ಹೇಳಬೇಕೆ ಹೊರತ ಈ ಬೇರೆದಲ್ವೇ ಅಲ್ಲ. ಅಲ್ರಿ, ಭಗವಂತನಿಗೆ ಪ್ರೀತಿ ಆದರೆ ಏನು, ಬಿಟ್ರೇನು, ನಮಗೇನು ಅಂದರೆ ಅವ ಇಷ್ಟ ಸಾಧನ, ಅವ ನಿನಗಿಷ್ಟ ಸಾಧನ. ಆ ಭಗವಂತ ಪ್ರೀತನಾದರೆ ನಿನಗೆ ಇಷ್ಟವಾದ ಸುಖವನ್ನು ಕೊಡ್ತಾನಾದ್ರಿಂದ ಇಷ್ಟ ಸಾಧನತ್ವ ಅಂತ ಅನ್ನೋದು ಮತ್ತೆ ಬಂದೇ ಬಿಡ್ತು. ಭಗವಂತ ಅಪ್ರೀತನಾದರೆ ನಿನಗೆ ಸುಖವನ್ನು ಕೊಡೋದಿಲ್ಲ. ಸ್ವಲ್ಪ ಕೂಡ್ದಕ್ಕು ಮುಗೀತು. ಆದ್ದರಿಂದ ಕೊಡೋದಿಲ್ಲ. ಹೀಗಿದ್ದರಿಂದ ವೇದವು ಇಷ್ಟ ಸಾಧನತ್ವವನ್ನೇ ಹೇಳಬೇಕು. ಸೊ ಏನಾಯಿತು, ಶ್ರೀಮದಾಚಾರ್ಯ ಪ್ರಕಾರ ವೇದದಲ್ಲಿ ಬರುವ ವಿಧಿ ನಿಷೇಧ ವಾಕ್ಯಗಳನ್ನು ಹೆಂಗೆ ಅರ್ಥ ಮಾಡಿಕೊಳ್ಬೇಕು ನಾವು? ಪ್ರತಿನಿತ್ಯದಲ್ಲೂ ಕೂಡ ವಿಷ್ಣು ಪ್ರೇರಣೆಯ, ವಿಷ್ಣು ಪ್ರೀತ್ಯರ್ಥಂ. ನೋಡ್ರಿ, ಈಗ ಅರ್ಥ ಬಂತದಕ್ಕೆ. ವಿಷ್ಣು ಪ್ರೇರಣೆಯ ಅಂಬೋದು ಬಿಟ್ಬಿಡೋದು, ಗೊತ್ತಾಗೇ ಆಗ್ತದೆ ಭಗವಂತ ಪ್ರೇರಣೆ ಮಾಡ ಅಂತ. ವಿಷ್ಣು ಪ್ರೀತ್ಯರ್ಥಂ ಸಂಧ್ಯಾವಂದನಂ ಕರಿಷ್ಯೆ, ವಿಷ್ಣು ಪ್ರೀತ್ಯರ್ಥಂ ಪೂಜಾಂ ಕರಿಷ್ಯೆ. ಯಾಕೆ ಅಂದ್ರೆ ಈ ವಿಧಿಯು ಭಗವಂತನ ಪ್ರೀತಿಯನ್ನು ತಿಳಿಸ್ತದೆ ಅಷ್ಟೇ, ಬೇರೆ ಏನಿಲ್ಲ. ನಿಷೇಧವು ಭಗವಂತನ ಅಪ್ರೀತಿಯನ್ನು ತಿಳಿಸ್ತದೆ. ಅಂದಮೇಲೆ ಸುಖ ಸಾಧನಮೇವೈಕಂ ನೃಣಾಂ ವೇದ ಪ್ರದರ್ಶಯೇತ್. ಭಾಷ್ಯವಾಕ್ಯ ನೋಡ್ಕೊಳ್ರಿ. ಸುಖ ಸಾಧನವನ್ನು ತಿಳಿಸ್ತದೆ ಅಧಮಾಧಿಕಾರಿಗಳಿಗೆ. ಏಕಂ ಅಂದರೆ ಇಷ್ಟಂ, ಉತ್ತಮಾಧಿಕಾರಿಗಳಿಗೆ. ವೇದ ಪ್ರದರ್ಶಯೇತ್, ಉತ್ತಮಾಧಿಕಾರಿಗಳಾದವರಿಗೆ ಇಷ್ಟವನ್ನು, ಅಧಮಾಧಿಕಾರಿಗಳಾದವರಿಗೆ ಇಷ್ಟ ಸಾಧನವನ್ನು ತಿಳಿಸ್ತದೆ. ನ ಕುರು ಇತಿ ನರಂ ಕ್ವಾಪಿ ಪ್ರೇರಯತ್ಯಂಜ. ಎಲ್ಲೂ ವೇದ ಇದನ್ನು ಮಾಡು ಅಂತ ಹೇಳೋದೇ ಇಲ್ಲ. ಅಲ್ರಿ, ಮತ್ತು ವೇದ ಹೇಳದೆ ಇದ್ದಾಗ ನಾ ಮಾಡ್ತೀನಿ ಹೆಂಗಪ್ಪ ಹಂಗಾರ ಅಂದರೆ, ಸುಖ ಸಾಧನತಾ ಜ್ಞಾನಾತ್ ಸುಖ ಪ್ರಾಪ್ತ್ಯರ್ಥ ಇಚ್ಛೆಯ. ಇದರಿಂದ ನನಗೆ ಸುಖ ಆಗ್ತದೆ ಅಂತ ತಿಳಿದ ಮೇಲೆ ಹಂಗಾರೆ ಸುಖ ಪಡ್ಕೊಳ್ಬೇಕು ಅಂತ ಇಟ್ಟುಕೊಂಡು ತಾನೇ ಪ್ರವರ್ತನಾಗ್ತಾನೆ. ಅದಕ್ಕೇನು ವೇದ ಹೇಳಬೇಕಾಗಿಲ್ಲ. ಅದ್ಯಾಕೆ ವೇದ ಹೇಳಬೇಕು? ಇದು ನಿಂಗೆ ಸುಖ ಸಾಧನ ಅಂತ ಹೇಳಿ ಸಾಕು, ಸುಖ ಬೇಕಾದವನು ತಾನೇ ಪ್ರವರ್ತನಾಗ್ತಾನೆ. ತಥೋ ವೇದ ಸಿದ್ಧಸ್ಸೇವ ಪ್ರದರ್ಶಕ. ಆದ್ದರಿಂದ ವೇದ ಸಿದ್ಧವಾದ ವಸ್ತುವನ್ನು ಹೇಳ್ತದ ಹೊರತಾಗಿ ಕಾರ್ಯಾನ್ವಿತವಾದ ವಸ್ತುವನ್ನು ಹೇಳಬೇಕು ಅಂತ ಏನು ನಿಯಮ ಇಲ್ಲ. ನತು ಕಾರಕತಾಂ ಕ್ವಾಪಿ ವೇದ ಪ್ರಾಪ್ನೋತಿ ಕಸ್ಯಚಿತ್. ಯಾರಿಗೂ ಎಂದು ಹಾಗೆ ಹೇಳಿಲ್ಲ. ಇತಿ ಬ್ರಾಹ್ಮೆ ಅತಃ ತದ್ವಿರೋಧ ಕಥನಂ ಮೋಹತ ಇವ. ಅದರಿಂದ ಈ ಬ್ರಹ್ಮಪುರಾಣದ ವಾಕ್ಯಕ್ಕೆ ವಿರುದ್ಧವಾಗಿ ಹೇಳುವುದು ಮೋಹಕ. ಪ್ರಾಭಾಕರ ತಿಳ್ಕೊಂಡದ್ದು ತಪ್ಪದ, ಪ್ರಾಭಾಕರ ಹೇಳೋದು ಸರಿ ಇಲ್ಲ ಅಂತ ತಿಳಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.